ನಮೋ ವೆಂಕಟೇಶಾಯ. ಶ್ರೀ ಗುರುಭ್ಯೋ ನಮಃ. ತಿರುಮಲ ತಿರುಪತಿ ದೇವಸ್ಥಾನಗಳು ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿಯು ಪ್ರಾರಂಭ ಮಾಡಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಶ್ರೀ ವೆಂಕಟೇಶ್ವರ ಸ್ವಾಮಿರವರ ಒಂದು ಉಡುಗೊರೆಯನ್ನು ನೀಡಿದ್ದಾರೆ. ಅಂತಹ ಒಂದು ಸ್ವಾಮಿ ಸಾಕ್ಷಾತ್ ನಮಗೆ ನೀಡಿರುವಂತಹ ಈ ಅವಕಾಶವನ್ನು ಇಡೀ ಕರ್ನಾಟಕ ರಾಜ್ಯ ಜನತೆಗೆ ಮತ್ತೊಮ್ಮೆ ಒಂದು ಜ್ಞಾನಯಜ್ಞವನ್ನು ನೀಡಲು ನಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನಲ್ ಅವರು ಮುಂದೆ ಬಂದು ಇವತ್ತು ಭಗವದ್ಗೀತಾ ವಾಚನ ಪ್ರವಚನ ಕಾರ್ಯಕ್ರಮವನ್ನು ಅತ್ಯದ್ಭುತವಾಗಿ ನಡೆಸಿಕೊಡುತ್ತಿದ್ದಾರೆ. ಈ ಭಗವದ್ಗೀತೆಯ ಮಹತ್ವವನ್ನು ನಾವು ಪಾರಾಯಣಕ್ಕೆ ಮುಂಚೆ ತಿಳ್ಕೊಳ್ಳೇಬೇಕಾಗುತ್ತೆ. ತಮ್ಮೆಲ್ಲರೂ ಕೂಡ ಗೊತ್ತಿದೆ, ಭಗವದ್ಗೀತಾ ಅಂದರೆ ಉಪನಿಷತ್ತುಗಳ ಸಾರವೇ ಶ್ರೀಕೃಷ್ಣ ಪರಮಾತ್ಮ ನಮ್ಮೆಲ್ಲರಿಗೂ ಕೂಡ ಈ 700 ಶ್ಲೋಕಗಳ ಮೂಲಕ ತಿಳಿಸಿದ್ದಾರೆ. ತಿಳಿಸೋದು ಅಂತಲ್ಲ, ಉಪದೇಶವನ್ನು ನೀಡಿದ್ದಾರೆ. ಉಪದೇಶ ಹೇಗಿರುತ್ತೆ ಅಂದರೆ, ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ 4 ವಿಧ ಪುರುಷಾರ್ಥಗಳಲ್ಲಿ ಮೋಕ್ಷವು ಪರಮ ಪುರುಷಾರ್ಥ ಎಂದು ಕರೆಯಲ್ಪಡುತ್ತದೆ. ಯಾಕೆ ಮೋಕ್ಷವು ಮಾತ್ರ ಪರಮ ಪುರುಷಾರ್ಥ ಅಂತ ಕರೆಯಲ್ಪಡುತ್ತದೆ ಅಂದರೆ, ನ ಸ ಪುನರಾವರ್ತತೆ ಅಂತ ಅದಕ್ಕೆ ಒಂದು ಇದೆ. ನ ಸ ಪುನರಾವರ್ತತೆ, ಒಮ್ಮೆ ನಾವು ಮೋಕ್ಷವನ್ನು ಪಡೆದರೆ ಮತ್ತೆ ಈ ಜನ್ಮ ಭವಬಂಧದಲ್ಲಿ ನಾವು ಸಿಲುಕಾಡದೆ ಜನ್ಮರಾಹಿತ್ಯವನ್ನು ಹೊಂದುತ್ತೇವೆ ಎಂಬುದು ಅದರ ಅರ್ಥ. ಮತ್ತು ಹೇಗೆ ಆ ಜನ್ಮರಾಹಿತ್ಯವಾದ ಆ ಮೋಕ್ಷವನ್ನು ಪಡೆಯುತ್ತೇವೆ ಅಂದರೆ, ಅದಕ್ಕೆ ವೇದಾಂತ ಶಾಸ್ತ್ರವೇ ಪ್ರಮಾಣಂ ಅಥವಾ ವೇದಾಂತ ಶಾಸ್ತ್ರವೇ ಮಾರ್ಗ ಅಂತ ಉಪನಿಷತ್ತುಗಳು ನಮಗೆ ಹೇಳುತ್ತವೆ. ಮತ್ತು ಉಪನಿಷತ್ತುಗಳು ಎಲ್ಲರೂ ಕೂಡ ಓದೋಕ್ಕೆ ಸಾಧ್ಯವಿಲ್ಲ. ತತ್ಕಾರಣಾತ್ ಆ ಉಪನಿಷತ್ತುಗಳ ಸಾರವನ್ನು ಪರಮಾತ್ಮನಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮ ನಮ್ಮೆಲ್ಲರಿಗೂ ಕೂಡ ಭಗವದ್ಗೀತಾ ಮೂಲಕೇನ ನಮಗೆ ಉಪದೇಶವನ್ನು ನೀಡಿ, ನಿಮ್ಮ ಜೀವನ ವಿಧಾನದಲ್ಲಿ ಭಗವದ್ಗೀತಾ 3 ಮಾರ್ಗವನ್ನು ಸೂಚಿಸಿದೆ. ಒಂದು ಕರ್ಮ ಮಾರ್ಗ, ಮಧ್ಯದಲ್ಲಿ ಭಕ್ತಿ ಮಾರ್ಗ, ಕೊನೆಯದಾಗಿ ಜ್ಞಾನ ಮಾರ್ಗ. ಯಾರು ಯಾವುದೇ ಮಾರ್ಗವನ್ನು ಸ್ವೀಕಾರ ಮಾಡಿದರೂ ಕೂಡ ನಾವು ಮುಕ್ತಿಯನ್ನು ಹೊಂದಲು ಸಾಧ್ಯ ಇದೆ ಎಂಬುದು ಭಗವದ್ಗೀತಾ ಶ್ಲೋಕಗಳಲ್ಲಿ ಅತ್ಯದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ತಿರುಮಲ ತಿರುಪತಿ ದೇವಸ್ಥಾನಗಳು ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿಯ ಮೂಲಕ ಸಮಸ್ತ ಕನ್ನಡ ಪ್ರಜೆಗಳಿಗೆ ಮನೆಯಲ್ಲೇ ತಮ್ಮ ದೂರದರ್ಶನಲ್ಲಿ ನೋಡಿ ನಾವು ಹೇಗೆ ಪಾರಾಯಣವನ್ನು ಮಾಡಿ ತಮಗೆ ಹೇಳ್ಕೊಡುತ್ತಿದ್ದೀವೋ ಹಾಗೆ ಆ ಪಾರಾಯಣವನ್ನು ಮಾಡುತ್ತಾ ಈ ಪಾರಾಯಣ ಹಾಗೂ ಪ್ರವಚನವನ್ನು ಮಾಡಲು TTD ಅವರು ಅದ್ಭುತವಾದ ವಿದ್ವಾಂಸರುಗಳನ್ನು ಆಯ್ಕೆ ಮಾಡಿ ಅವರ ಮೂಲಕ ಜ್ಞಾನೋಪದೇಶ ಗೀತೋಪದೇಶವನ್ನು TTD ಅವರು ತಮ್ಮೆಲ್ಲರಿಗೂ ಕೂಡ ಕೊಡುತ್ತಿದ್ದಾರೆ. ಅಂತಹ ಒಂದು ಅದ್ಭುತವಾದ ಭಗವದ್ಗೀತೆಯನ್ನು ನಾವು ಈಗ ಗುರುಪ್ರಾರ್ಥನೆಯಿಂದ ಪ್ರಾರಂಭ ಮಾಡೋಣ. ತಾವೆಲ್ಲರೂ ಕೂಡ ಸಾವಧಾನವಾಗಿ ಈ ಗುರುಪ್ರಾರ್ಥನೆಯನ್ನು ಮಾಡಬೇಕಾಗಿ ವಿನಂತಿ. ಓಂ ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಈ ಕಲಿಯುಗದ ಪ್ರತ್ಯಕ್ಷ ವರದೈವನಾಗಿರುವಂತಹ ಶ್ರೀನಿವಾಸನ ಚರಣಾರವಿಂದಗಳಲ್ಲಿ ನಾವು ನಮಿಸಲೇಬೇಕಾಗುತ್ತೆ. ಯಾಕೆಂದರೆ ಈ ಜಗತ್ತಿಗೆ ಒಡೆಯನಾಗಿರುವಂತಹ ಶ್ರೀನಿವಾಸನ ದಿವ್ಯ ಕೃಪಾ ಕಟಾಕ್ಷಗಳು ನಮ್ಮೆಲ್ಲರ ಮೇಲಿದ್ದರೆ ಎಲ್ಲ ಮುಕ್ತಿ ಎಂಬುದು ನಮ್ಮ ಅತಿ ಸುಲಭವಾಗಿ ನಾವು ಪಡೆಯಬಹುದು ಎಂಬ ಉದ್ದೇಶದಿಂದ ನಾವು ಆ ಶ್ರೀನಿವಾಸ ದೇವರ ಪ್ರಾರ್ಥನೆಯನ್ನು ಮಾಡೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದ ನಿಲಯಾಲಯೇ. ಈಗ ನಾವು ಭಗವದ್ಗೀತಾ ಪಾರಾಯಣವನ್ನು ಮಾಡುತ್ತಿದ್ದೇವೆ. ಯಾವುದೇ ಒಂದು ಕೆಲಸವನ್ನು ಅಥವಾ ಒಂದು ಪೂಜಾದಿ ಕಾರ್ಯಕ್ರಮಗಳು ಮಾಡುವಾಗ
ಒಂದು ಸದುದ್ದೇಶ ಇಟ್ಕೊಂಡೇ ನಾವು ಮಾಡ್ತೇವೆ. ಈ ಪಾರಾಯಣ ಮೂಲಕ ಕೂಡ ನಮಗೆ ಪುಣ್ಯವು ದೊರಕಲಿ ಎಂಬ ಒಂದು ಉದ್ದೇಶದಿಂದ ಒಂದು ಮಹಾ ಸಂಕಲ್ಪವನ್ನು ಮಾಡ್ತೀವಿ. ಸಂಕಲ್ಪ ಅಂದರೆ ಏನಂದರೆ, ನಾವು ಈ ಕೆಲಸ ಮಾಡುತ್ತಿದ್ದೇವೆ ಅಥವಾ ಈ ಪೂಜೆ, ಈ ಹೋಮ ಹವನಗಳು ಮಾಡುತ್ತಿದ್ದೇವೆ, ತದ್ವಾರ ನಮಗೆ ಒಳ್ಳೆಯದಾಗಲಿ ಎಂಬ ಉದ್ದೇಶದಿಂದ ಅಲ್ಲವೇ ನಾವು ಸಂಕಲ್ಪವನ್ನು ಮಾಡುತ್ತೇವೆ. ತದರ್ಥವಾಗಿ ಈಗ ನಾವೆಲ್ಲರೂ ಕೂಡ ಒಂದು ಆ ಶ್ರೀಮದ್ ವೆಂಕಟ ನಾಯಕನಾಗಿರುವಂತಹ ಶ್ರೀನಿವಾಸನನ್ನು ನಮ್ಮ ಹೃದಯಾರವಿಂದದಲ್ಲಿಟ್ಟುಕೊಂಡು ಈ ಸಂಕಲ್ಪವನ್ನು ನಾವೆಲ್ಲ ಕೂಡ ಜೋರಾಗಿ ಹೇಳೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಚ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮನಸಶ್ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞಫಲಸಿದ್ಧ್ಯರ್ಥಂ ಸರ್ವಯಜ್ಞಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ ಭಗವದ್ಗೀತಾಯಾಃ ಷಷ್ಠಾಧ್ಯಾಯಾಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾ ಶ್ರವಣಂಚ ಕರಿಷ್ಯಾಮಹೇ. ಹೀಗೆ ಸಂಕಲ್ಪವನ್ನು ಮಾಡಿ ತದನಂತರ ಈ ಭಗವದ್ಗೀತೆಯ ಸೂತ್ರಧಾರಿಯಾಗಿರುವಂತಹ ಜಗದ್ಗುರು ಆಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಚರಣಾರವಿಂದಗಳಲ್ಲಿ ಅವರ ಪ್ರಾರ್ಥನೆಯನ್ನು ಮಾಡೋಣ. ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸ್ರುತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೆ ನಿಶಂ. ಈಗ ಭಗವದ್ಗೀತಾ ಪ್ರಾರ್ಥನೆಯನ್ನು ಮಾಡೋಣ. ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ಸಕಲ ವೇದಗಳ, ಪುರಾಣಗಳ, ಬ್ರಹ್ಮಸೂತ್ರಗಳ ಕರ್ತ ಆಗಿರುವಂತಹ ಶ್ರೀ ವೇದವ್ಯಾಸರ ಪ್ರಾರ್ಥನೆಯನ್ನು ಈಗ ಮಾಡೋಣ. ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ
మాం నిరాశం గతక్లేశం కుర్వనాశం హరే నిశం. ಈಗ ಇದುವರೆಗೆ ಭಗವದ್ಗೀತೆಯ 5 ಅಧ್ಯಾಯಗಳು ಪರಿಸಮಾಪ್ತಿಯಾಗಿ ಅತ್ಯದ್ಭುತವಾಗಿ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿಯಲ್ಲಿ ಪ್ರಸಾರವಾಗಿವೆ. ಈಗ 6ನೇ ಅಧ್ಯಾಯವನ್ನು ಇವತ್ತು ನಾವು ಪಾರಾಯಣವನ್ನು ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಆತ್ಮಸಂಯಮಯೋಗೋ ನಾಮ ಷಷ್ಠೋಧ್ಯಾಯಃ. ಶ್ರೀಭಗವಾನುವಾಚ ಅನಾಶ್ರಿತಃ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸಸನ್ಯಾಸೀ ಚ ಯೋಗೀ ಚ ನ ನಿರಗ್ನಿರ್ನ ಚಾಕ್ರಿಯಃ ಯಂ ಸನ್ಯಾಸಮಿತಿ ಪ್ರಾಹುಃ ಯೋಗಂ ತಂ ವಿದ್ಧಿ ಪಾಂಡವ ನ ಹ್ಯಸನ್ಯಸ್ತ ಸಂಕಲ್ಪೋ ಯೋಗೀ ಭವತಿ ಕಶ್ಚನ ಆರುರುಕ್ಷೋರ್ಮುನೇರ್ಯೋಗಂ ಕರ್ಮ ಕಾರಣಮುಚ್ಯತೆ ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣಮುಚ್ಯತೆ ಯದಾ ಹೀನೇಂದ್ರಿಯಾರ್ಥೇಷು ನ ಕರ್ಮಸ್ವನುಷಜ್ಯತೆ ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ ಉದ್ಧರೇದಾತ್ಮನಾತ್ಮಾನಂ ಆತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾ ಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್ ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮಾ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಷು ತಥಾ ಮಾನಾಪಮಾನಯೋಃ ಜ್ಞಾನ ವಿಜ್ಞಾನ ತೃಪ್ತಾತ್ಮಾ ಕೂಟಸ್ಥೋ ವಿಜಿತೇಂದ್ರಿಯಃ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಶ್ಮ ಕಾಂಚನಃ ಸುಹೃನ್ಮಿತ್ರಾರ್ಯುದಾಸೀನ
మధ్యస్థద్వేష్య బంధుషు సాధుష్వపి చ పాపేషు సమబుద్ధిర్విశిష్యతే యోగీ యుంజీత సతతం ఆత్మానం రహసి స్థితః ఏకాకీ యత చిత్తాత్మా నిరాశీరపరిగ్రహః శుచౌ దేశే ప్రతిష్ఠాప్య స్థిరమాసనమాత్మనః నాత్యుచ్ఛ్రితం నాతినీచం చేలాజినకుశోత్తరం తత్రైకాగ్రం మనః కృత్వా యత చిత్తేంద్రియక్రియః ఉపవిశ్యాసనే యుంజ్యాత్ యోగమాత్మవిశుద్ధయే సమం కాయ శిరోగ్రీవం ధారయన్నచలం స్థిరః సంప్రేక్ష్య నాసికాగ్రం స్వం దిశశ్చానవలోకయన్ ప్రశాంతాత్మా విగతభీః బ్రహ్మచారివ్రతే స్థితః మనః సంయమ్య మచ్చిత్తో యుక్త ఆసీత మత్పరః యుంజన్నేవం సదాత్మానం యోగీ నియతమానసః శాంతిం నిర్వాణపరమాం మత్సంస్థామధిగచ్చతి నాత్యశ్నతస్తు యోగోస్తి నచైకాంతమనశ్నతః నచాతి స్వప్నశీలస్య జాగ్రతో నైవ చార్జున యుక్తాహార విహారస్య యుక్తచేష్టస్య కర్మసు యుక్తస్వప్నావబోధస్య యోగో భవతి దుఃఖః యదా వినియతం చిత్తం ఆత్మన్యేవావతిష్ఠతే నిస్పృహः సర్వకామేభ్యో యుక్త ఇత్యుచ్యతే తదా యథా దీపో నివాతస్థో నేంగతే సోపమా స్మృతా
योगिनो यत चित्तस्य योगिनो यत चित्तस्य युञ्जते योगमात्मनः युञ्जते योगमात्मनः यत्रो परमते चित्तम् यत्रो परमते चित्तम् निरुद्धं योगसेवया निरुद्धं योगसेवया यत्र चैवात्मनात्मानं यत्र चैवात्मनात्मानं पश्यन्नात्मनि तुष्यति पश्यन्नात्मनि तुष्यति सुखमात्यन्तिकं यत्तत् सुखमात्यन्तिकं यत्तद् बुद्धिग्राह्यमतीन्द्रियम् बुद्धिग्राह्यमतीन्द्रियम् वेत्ति यत्र न चैवायम् वेत्ति यत्र न चैवायम् स्थितश्चलति तत्त्वतः स्थितश्चलति तत्त्वतः यं लब्ध्वा चापरं लाभम् यं लब्ध्वा चापरं लाभम् मन्यतेनाधिकं ततः मन्यतेनाधिकं ततः यस्मिन् स्थितो न दुःखेन यस्मिन् स्थितो न दुःखेन गुरुणापि विचाल्यते गुरुणापि विचाल्यते तं विद्यात् दुःखसंयोग तं विद्यात् दुःखसंयोग वियोगं योगसंज्ञितम् वियोगं योगसंहितम् स निश्चयेन योक्तव्यो स निश्चयेन योक्तव्यो योगो निर्विण्णचेतसा योगो निर्विण्णचेतसा संकल्पप्रभवान् कामान् संकल्पप्रभवान् कामान् त्यक्त्वा सर्वान् शेषतः त्यक्त्वा सर्वान् शेषतः मनसैवेन्द्रियग्रामम् मनसैवेन्द्रियग्रामम् विनियम्य समं ततः विनियम्य समन्ततः शनैः शनैरुपरमेत् शनैः शनैरुपरमेत् बुद्ध्या धृतिगृहीतया बुद्ध्या धृतिगृहीतया आत्मसंस्थं मनः कृत्वा आत्मसंस्थं मनः कृत्वा न किञ्चिदपि चिन्तयेत् न किञ्चिदपि चिन्तयेत् यतो यतो निश्चरति यतो यतो निश्चरति मनश्चञ्चलमस्थिरम् मनश्चञ्चलमस्थिरम् ततस्ततो नियम्यैतत् ततस्ततो नियम्यैतत् आत्मन्येव वशं नयेत् आत्मन्येव वशं नयेत् प्रशान्तमनसं ह्येनं प्रशान्तमनसं ह्येनं योगिनं सुखमुत्तमम् योगिनं सुखमुत्तमम् उपैति शान्तरजसम् उपैति शान्तरजसम् ब्रह्मभूतमकल्मषम् ब्रह्मभूतमकल्मषम् युञ्जन्नेवं सदात्मानम् युञ्जन्नेवं सदात्मानम् योगी विगतकल्मषः योगी विगतकल्मषः सुखेन ब्रह्म संस्पर्शम् सुखेन ब्रह्म संस्पर्शम् अत्यन्तं सुखमश्नुते अत्यन्तं सुखमश्नुते सर्वभूतस्थमात्मानम् सर्वभूतस्थमात्मानम् सर्वभूतानि चात्मनि सर्वभूतानि चात्मनि ईक्षते योगयुक्तात्मा ईक्षते योगयुक्तात्मा सर्वत्र समदर्शनः सर्वत्र समदर्शनः यो मां पश्यति सर्वत्र यो मां पश्यति सर्वत्र सर्वं च मयि पश्यति सर्वं च मयि पश्यति तस्याहं न प्रणश्यामि तस्याहं न
प्रणश्यामि स च मे न प्रणश्यति स च मे न प्रणश्यति सर्वभूतस्थितं यो मां सर्वभूतस्थितं यो मां भजत्येकत्वमास्थितः भजत्येकत्वमास्थितः सर्वथा वर्तमानोऽपि सर्वदा वर्तमानोऽपि स योगी मयि वर्तते स योगी मयि वर्तते आत्मौपम्येन सर्वत्र आत्मौपम्येन सर्वत्र समं पश्यति योऽर्जुन समं पश्यति योऽर्जुन सुखं वा यदि वा दुःखं सुखं वा यदि वा दुःखं स योगी परमो मतः स योगी परमो मतः अर्जुन उवाच अर्जुन उवाच योऽयं योगस्त्वया प्रोक्तः योऽयं योगस्त्वया प्रोक्तः साम्येन मधुसूदन साम्येन मधुसूदन एतस्याहं न पश्यामि एतस्याहं न पश्यामि चञ्चलत्वात् स्थितिं स्थिराम् चञ्चलत्वात् स्थितिं स्थिराम् चञ्चलं हि मनः कृष्ण चञ्चलं हि मनः कृष्ण प्रमाथि बलवद्दृढम् प्रमाथि बलवद्दृढम् तस्याहं निग्रहं मन्ये तस्याहं निग्रहं मन्ये वायोरिव सुदुष्करम् वायोरिव सुदुष्करम् श्रीभगवानुवाच श्रीभगवानुवाच असंशयं महाबाहो असंशयं महाबाहो मनो दुर्निग्रहं चलम् मनो दुर्निग्रहं चलम् अभ्यासेन तु कौन्तेय अभ्यासेन तु कौन्तेय वैराग्येण च गृह्यते वैराग्येण च गृह्यते असंयतात्मना योगो असंयतात्मना योगो दुष्प्राप इति मे मतिः दुष्प्राप इति मे मतिः वश्यात्मना तु यतता वश्यात्मना तु यतता शक्यो वाप्तुमुपायतः शक्यो वाप्तुमुपायतः अर्जुन उवाच अर्जुन उवाच अयति श्रद्धयोपेतो अयति श्रद्धयोपेतो योगाच्चलितमानसः योगाच्चलितमानसः अप्राप्य योगसंसिद्धिम् अप्राप्य योगसंसिद्धिम् कां गतिं कृष्ण गच्छति कां गतिं कृष्ण गच्छति कच्चिन्नो भयविभ्रष्टः कच्चिन्नो भयविभ्रष्टः छिन्नाभ्रमिव नश्यति छिन्नाभ्रमिव नश्यति अप्रतिष्ठो महाबाहो अप्रतिष्ठो महाबाहो विमूढो ब्रह्मणः पथि विमूढो ब्रह्मणः पथि एतन्मे संशयं कृष्ण एतन्मे संशयं कृष्ण छेत्तुमर्हस्य शेषतः छेतुमर्हस्य शेषतः त्वदन्यः संशयस्यास्य त्वदन्यः संशयस्यास्य छेत्ता न युपपद्यते छेता न युपपद्यते श्रीभगवानुवाच श्रीभगवानुवाच पार्थ नैवेह नामुत्र प्रार्थनैवेह नामुत्र विनाशस्तस्य विद्यते विनाशस्तस्य विद्यते न हि कल्याणकृत् कश्चित् न हि कल्याणकृत् कश्चित् दुर्गतिं तात गच्छति दुर्गतिं तात गच्छति प्राप्य पुण्यकृतान् लोकान् प्राप्य पुण्यकृतान् लोकान्
उषित्वा शाश्वती समाः नुषित्वा शाश्वती समाः शुचीनां श्रीमतां गेहे शुचीनां श्रीमतां गेहे योगभ्रष्टोऽभिजायते योगभ्रष्टोऽभिजायते अथवा योगिनामेव अथवा योगिनामेव कुले भवति धीमताम् कुले भवति धीमताम् एतद्धि दुर्लभतरम् एतद्विदुर्लभतरम् लोके जन्म यदीदृशम् लोके जन्म यदीदृशम् तत्र तं बुद्धिसंयोगम् तत्र तं बुद्धिसंयोगम् लभते पौर्वदेहिकम् लभते पौर्वदेहिकम् यतते च ततो भूयः यतते च ततो भूयः संसिद्धौ कुरु नन्दन संसिद्धौ कुरु नन्दन पूर्वाभ्यासेन तेनैव पूर्वाभ्यासेन तेनैव ह्रियते ह्यवशोऽपि सः ह्रियते ह्यवशोऽपि सः जिज्ञासुरपि योगस्य जिज्ञासुरपि योगस्य शब्दब्रह्माति वर्तते शब्दब्रह्मादि वर्तते प्रयत्नाद्यतमानस्तु प्रयत्नाद्यतमानस्तु योगी संशुद्धकिल्बिषः योगी संशुद्धकिल्बिषः अनेकजन्म संसिद्धः अनेकजन्म संसिद्धः ततो याति परां गतिम् ततो याति परां गतिम् तपस्विभ्योऽधिको योगी तपस्विभ्योऽधिको योगी ज्ञानिभ्योऽपि मतोऽधिकः ज्ञानिभ्योऽपि मतोऽधिकः कर्मिभ्यश्चाधिको योगी कर्मिभ्यश्चाधिको योगी तस्माद्योगी भवार्जुन तस्माद्योगी भवार्जुन योगिनामपि सर्वेषां योगिनामपि सर्वेषां मद्गतेनान्तरात्मना मद्गतेनान्तरात्मना श्रद्धावान् भजते यो मां श्रद्धावान् भजते यो माम् समे युक्ततमो मतः समे युक्ततमो मतः ಶ್ರೀ ಗುರುಭ್ಯೋ ನಮಃ. ಶ್ರೀನಿವಾಸ ಅವನೇ ಕೃಷ್ಣ, ಅವನೇ ನಮಗೆ ನೀಡಿದ ಅತ್ಯಂತ ಶ್ರೇಷ್ಠವಾದ ಅಮೃತಕ್ಕೆ ಸಮಾನವಾದ ಗ್ರಂಥ ಅದು ಶ್ರೀಮದ್ ಭಗವದ್ಗೀತಾ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರವಿಸ್ತರೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾತ್ ವಿನಿಸೃತ. ಅಂಥ ಭಾಗವತ ಕಥಾಮೃತವನ್ನೆಲ್ಲ ಒಳಗೊಂಡ, ಸಕಲ ಪುರಾಣಗಳ ಸಾರವನ್ನು ಒಳಗೊಂಡ, ಸಕಲ ಉಪನಿಷತ್ತುಗಳನ್ನು ಬಿಂಬಿಸುವ, ಬ್ರಹ್ಮಸೂತ್ರಗಳ ಅರ್ಥವನ್ನು ನಮಗೆ ತಿಳಿಯಪಡಿಸುವ ಏಕೈಕವಾದ ಮಹಾಗ್ರಂಥ ಅದು ಭಗವದ್ಗೀತಾ ಗ್ರಂಥ. ಆದ್ದರಿಂದ ಅಂಥ ಭಗವದ್ಗೀತೆಯನ್ನು ಮತ್ತೆ ಮತ್ತೆ ನಾವು ಕೇಳ್ತಾ ಇರಬೇಕು. ಓಂ ಆವೃತ್ತಿ ಅಸಕೃತೋಪದೇಶಾತ್ ಓಂ. ಅನೇಕರು ಅನ್ನೋದಿದೆ, ಒಂದು ಸರಿ ನಾವು ಭಗವದ್ಗೀತೆ ಪೂರ್ತಿ ಓದ್ಬಿಟ್ಟಿದ್ದೀವಿ, ಎಲ್ಲ ಶ್ಲೋಕ ಓದಿದ್ದೀವಿ, ಎಲ್ಲ ಭಗವದ್ಗೀತೆ ಕೇಳಿಬಿಟ್ಟಿದ್ದೀವಿ, ಆಗೋಯ್ತೇ, ಹೋಗಲಿಲ್ಲ. ಭಗವಂತನ ಅಪರೋಕ್ಷ ಜ್ಞಾನ ಬಂದಿದೆಯೇ? ಬಂದಿಲ್ಲ ಅಂದಮೇಲೆ ಮತ್ತೆ ಮತ್ತೆ ಆ ಶಾಸ್ತ್ರಗಳ ಅಧ್ಯಾಪನವನ್ನು ಮಾಡ್ತಾ ಇರಬೇಕು. ಈಗಾಗಲೇ ತಿಳಿಸಿದಂತೆ ಅದೂ ಒಂದು ವಿಧವಾದ ಉಪಾಸನೆಯೇ. ಎಲ್ಲಿ ತನಕ ಮಾಡಬೇಕು? ಎಲ್ಲಿ ತನಕ ಭಗವಂತನ ಅಪರೋಕ್ಷ ಜ್ಞಾನವಾಗಲ್ಲೋ ಅಲ್ಲಿ ತನಕ ಮಾಡಬೇಕು. ಅದು ನಮಗೆ ಹೇಗೆ ಗೊತ್ತಾಯಿತು ಅಂದರೆ ವೇದವ್ಯಾಸರು ಬ್ರಹ್ಮಸೂತ್ರದಲ್ಲಿ ತಿಳಿಸಿದರು. ಓಂ ಆವೃತ್ತಿ ಅಸಕೃತೋಪದೇಶಾತ್ ಓಂ ಅಂತ. ಶ್ವೇತಕೇತುವನ್ನು ಕುರಿತು ಉದ್ದಾಲಕರು 9 ಬಾರಿ ಉಪದೇಶವನ್ನು ಮಾಡಿದರು. ಅಲ್ಲಲ್ಲಿ ವೇದವಾಕ್ಯಗಳಲ್ಲಿ ಶ್ರುತಿಗಳಲ್ಲಿ
ಮತ್ತೆ ಮತ್ತೆ ಬ್ರಹ್ಮನ ಜಿಜ್ಞಾಸೆಯನ್ನು ಮಾಡಬೇಕು ಅನ್ನೋ ಅನೇಕ ವಾಕ್ಯಗಳು ಬಂದಿವೆ. ಜಿಜ್ಞಾಸ ಕರ್ತವ್ಯ ಅನೇಕ ಬಾರಿ ಬಂತು, ಉಪಾಸಿತವ್ಯ ಬಂತು, ಮತ್ತೆ ಮತ್ತೆ ಬಂದಿದೆ. ಹೀಗೆ ಅನೇಕ ಬಾರಿ ಈ ವಾಕ್ಯಗಳು ಪುನಃ ಪುನಃ ಹೇಳಿದ್ರಿಂದ ನಾವು ಆ ವೃತ್ತಿ ಮತ್ತೆ ಮತ್ತೆ ಶಾಸ್ತ್ರಗಳನ್ನು ಹೇಳೋದು, ಅವುಗಳ ಅರ್ಥವನ್ನು ಚಿಂತನೆ ಮಾಡೋದು, ಇದನ್ನು ಮತ್ತೆ ಮತ್ತೆ ಮಾಡ್ತಾ ಇರಬೇಕು ಅಂತ ತಿಳಿಸ್ತಾರೆ. ಅದೇ ಯಾಗವನ್ನು ಮಾಡಿದ್ರೆ ಸ್ವರ್ಗ ಸಿಗುತ್ತೆ ಅಂತ ವೇದದಲ್ಲೇ ಹೇಳಿದ್ದಾರೆ. ಓಂ ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ ಅಂದರು. ಜ್ಯೋತಿಷ್ಠೋಮ ಯಾಗವನ್ನು ಮಾಡಿರಿ ಸ್ವರ್ಗ ಸಿಗುತ್ತೆ ಅಂದರು. ಆಯಿತು ಅಂತ ಜೀವನದಲ್ಲಿ ಒಮ್ಮೆ ಜ್ಯೋತಿಷ್ಠೋಮ ಯಾಗವನ್ನು ಮಾಡ್ದ, ಚೆನ್ನಾಗಿ ಮಾಡ್ದ, ಸ್ವರ್ಗ ಖಂಡಿತವಾಗಲೂ ಸಿಗುತ್ತೆ. ಇನ್ನೊಂದು ಸರಿ ಮಾಡಬೇಕಾ? ಬೇಡ, ಇನ್ನೊಂದು ಸರಿ ಬೇಡ, ಒಂದು ಸರಿ ಮಾಡಿದ್ರೆ ಸಾಕು. ಹಾಗೆ ಈ ಶಾಸ್ತ್ರಗಳ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಯಾಕೆ? ಆತ್ಮಾವಾರೇ ದ್ರಷ್ಟವ್ಯ, ಭಗವಂತನ ಅಪರೋಕ್ಷ ಜ್ಞಾನ ಬೇಕು. ಆ ದೃಷ್ಟಿಯಿಂದ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಎಂದರು. ಎಷ್ಟು ಸರಿ ಮಾಡಿದ್ರು? ಒಂದು ಸರಿ ಮಾಡಿದ್ರೆ ಆಯ್ತಲ್ಲ. ಇಲ್ಲ, ಒಂದು ಸರಿ ಮಾಡಿದ್ರೆ ಆಗಲಿಲ್ಲ. ಪುನಃ ಪುನಃ ಗ್ರಂಥಗಳ ಶಾಸ್ತ್ರಗಳ ಅಧ್ಯಯನ ಅಧ್ಯಾಪನಾದಿಗಳನ್ನು ಮಾಡ್ತಾನೇ ಇರಬೇಕು. ಎಲ್ಲಿ ತನಕ ಭಗವಂತನ ಅಪರೋಕ್ಷ ಆಗೋಲ್ಲೋ ಅಲ್ಲಿ ತನಕ. ಆದ್ದರಿಂದ ಯೋಗವನ್ನು ಹೇಳಬೇಕಾದರೆ ಭಗವಂತ ಶ್ರೀಕೃಷ್ಣ ಅವನು 6ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಯೋಗದ ಬಗ್ಗೆಯನ್ನು ತಿಳಿಸ್ತಾ ಮತ್ತೆ ಮತ್ತೆ ಅದನ್ನು ಮಾಡಬೇಕು. ಯಾಕೆ ಅಂದರೆ ಆ ಯೋಗವನ್ನು ತೊಡಗಿಸ್ಕೊಂಡಿದ್ದರಿಂದ, ಯೋಗದಲ್ಲಿ ತಲ್ಲೀನರಾಗಿರೋದ್ರಿಂದ ನಮಗೆ ದೊರಕೋ ಸುಖ ಇದೆಯಲ್ಲ, ಅದು ಈ ಸ್ವರ್ಗಾದಿ ಸುಖಗಳಂತೆ ಅನಿತ್ಯವಾದ ಸುಖವಲ್ಲ, ನಿರಂತರವಾದ ನಿತ್ಯವಾದ ಮೋಕ್ಷದ ಸುಖ, ಆತ್ಯಂತಿಕವಾದ ಸುಖ ಅದು. ಅಂಥ ಆತ್ಯಂತಿಕವಾದ ಸುಖವನ್ನು ಪಡಿಬೇಕಾದರೆ ಅಲ್ಪಮಟ್ಟಿನ ನಮ್ಮ ಸಾಧನೆ ಸಾಕಾಗೋದಿಲ್ಲ. ಅದಕ್ಕೆ ಆ ವೃತ್ತಿ ಪುನಃ ಪುನಃ ಶ್ರವಣ ಮನನ ನಿಧಿಧ್ಯಾಸನಾದಿಗಳನ್ನು ಮಾಡ್ತಾನೇ ಇರಬೇಕು ಅಂತ ತಿಳಿಸಿದ್ದು. ಆದ್ದರಿಂದ ಕೃಷ್ಣ ಭಗವದ್ಗೀತೆಯಲ್ಲಿ ತಿಳಿಸ್ತಾ ಇದ್ದಾನೆ. ಇವತ್ತಿನ ದಿನ 21, 22, 23 ಈ ಶ್ಲೋಕಗಳ ವಿಶೇಷವಾದ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದೇವೆ. 6ನೇ ಅಧ್ಯಾಯ 20ನೆಯ ಶ್ಲೋಕದ ವ್ಯಾಖ್ಯಾನ ಮುಗಿದಿದೆ. 21, 22, 23 ಆದರೆ ಈ ಶ್ಲೋಕಗಳ ವ್ಯಾಖ್ಯಾನವನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡೋಣ. ಸುಖಮಾತ್ಯಂತಿಕಂ ಯತ್ತತ್ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ. ಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನನಿಗೆ, ನೋಡು, ಯೋಗಕ್ಕೆ ನಿನ್ನ ಮನಸ್ಸನ್ನು ತೊಡಗಿಸ್ಕೊಂಡಿಯಲ್ಲ, ಅರ್ಥಾತ್ ಧ್ಯಾನ ಯೋಗದಲ್ಲಿ ತಲ್ಲೀನಾಗಿದ್ಯಲ್ಲ, ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವೆಯ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ ಅಂತ ಹೇಳಿದೆ. ಭಗವಂತನನ್ನೇ ಮನಸ್ಸು ಪೂರ್ತಿಯಾಗಿ ತುಂಬಿಕೊಂಡು ಎಲ್ಲ ಹೊರಗಿನ ವ್ಯಾಪಾರಗಳನ್ನು ನಿರೋಧ ಮಾಡಿ ಭಗವಂತನಲ್ಲಿ ಮನಸ್ಸಿಟ್ಟಿಯಲ್ಲ, ಅವಾಗ ನಿಂಗೇನಾಗುತ್ತೆ ಅಂದರೆ ಸುಖ ಬಂದ್ಬಿಡುತ್ತೆ. ಅದು ಎಂಥ ಸುಖ? ಅದು ಸುಖಮಾತ್ಯಂತಿಕಂ ಯತ್ತದ್ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ. ಏನು ಸುಖ ಬರುತ್ತೆ? ನಾವು ಬೇಕಾದ ಸುಖವನ್ನು ಜಗತ್ತಿನಲ್ಲಿ ಅನುಭವ ಮಾಡಿದ್ದೇವೆ. ನಾವು ಅಯ್ಯೋ ಬೇಕಾದಷ್ಟು ಸಿನಿಮಾಗಳನ್ನು ನೋಡಿದ್ದೀವಿ, ಏನೋ ಸುಖವಾಗಿದೆ. ಆಹಾರ ಪದಾರ್ಥಗಳು ತಿಂದಿದ್ದೇವೆ, ದ್ರವ್ಯ ಪದಾರ್ಥಗಳನ್ನು, ದ್ರವ ಪದಾರ್ಥಗಳನ್ನು, ಘನ ಪದಾರ್ಥಗಳನ್ನು ತಿಂದಿದ್ದೇವೆ, ದ್ರವ ಪದಾರ್ಥಗಳನ್ನು ಕುಡಿದಿದ್ದೇವೆ, ಸುಗಂಧಗಳನ್ನು ಲೇಪನೆ ಮಾಡಿಕೊಂಡಿದ್ದೇವೆ. ಅಂತ ಈ ಎಲ್ಲ ಪದಾರ್ಥಗಳು ಲೋಕದಲ್ಲಿ ವಿಚಿತ್ರವಾಗಿರತಕ್ಕಂಥ ವಾಹನಗಳನ್ನು ಏರಿ ಮೆರೆದಿದ್ದೇವೆ, ಪಲ್ಲಕ್ಕಿಗಳಲ್ಲಿ ಓಡಾಡಿದ್ದೇವೆ, ನಾನಾ ವ್ಯಕ್ತಿಗಳಿಂದ ಹೊಗಳಿಸ್ಕೊಂಡಿದ್ದೇವೆ, ಅನೇಕ ಉಪಕಾರಕವಾದ ಕೆಲಸಗಳನ್ನು ಮಾಡಿದ್ದೇವೆ, ಉಪಕಾರಗಳನ್ನು ಪಡೆದಿದ್ದೇವೆ. ಇದೆಲ್ಲದರಿಂದ ಸುಖ ಬಂದಿರ್ಬೋದು ನಿಜ, ಆದರೆ ಇದೆಲ್ಲವೂ ಲೌಕಿಕವಾದ ಐಂದ್ರಿಕವಾದ ಒಂದು ಸುಖ ಅಷ್ಟೇ ಇದು. ಆದರೆ ಭಗವಂತನಲ್ಲಿ ಯೋಗವನ್ನು ಮಾಡೋದರಿಂದ, ಧ್ಯಾನವನ್ನು ಮಾಡ್ತಾ, ಆ ಧ್ಯಾನದಲ್ಲಿ ಭಗವಂತನನ್ನು ಕಾಣ್ತಾ, ಅವನ ಗುಣಗಳನ್ನು ಅನುಸಂಧಾನ ಮಾಡಿಕೊಂಡು ಭಗವಂತನಲ್ಲೇ ಪೂರ್ಣವಾಗಿ ಮನಸ್ಸನ್ನು ಹಾಕಿಬಿಟ್ಟಿದ್ದಾನೆ. ಆವಾಗ ಸುಖಮಾತ್ಯಂತಿಕಂ ಯತ್ತದ್ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ
ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ. ಯತ್ರ ಅಯಂ ಸ್ಥಿತಸ್ಸನ್ ನೈವ ಚಲತಿ ತತ್ವತಃ. ಯಾವಾಗ ಒಳಗಡೆ ಹೊಟ್ಟೋಗ್ಬಿಟ್ಟ ಭಗವಂತನ ಒಳಗಡೆ ಅವನನ್ನೇ ಮನಸ್ಸು ತುಂಬಿಕೊಂಡಿದ್ದಾನೆ, ಸ್ಥಿತಃ ನ ಚಲತಿ, ಅವನ ಮನಸ್ಸು ಇನ್ನೊಂದು ಕಡೆಗೆ ಹೋಗಲ್ಲ. ಯಾಕೆ ಅಂದರೆ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ ಬುದ್ಧಿಗ್ರಾಹ್ಯಂ. ಈ ಲೋಕದಲ್ಲಿ ಪಟ್ಟಂಥ ಏನು ನಮ್ಮ ಸುಖಗಳಿದೆಯಲ್ಲ, ಆ ಎಲ್ಲ ವಿಧವಾದ ಸುಖಗಳು ಕೂಡ ಭಗವಂತನನ್ನು ಕಣ್ಣು ತುಂಬ ಕಂಡಾಗ, ಕೃಷ್ಣನನ್ನು ಕಂಡಾಗ ಆಗ ಬರೋ ಅಂಥ ಸುಖ ಇದೆಯಲ್ಲ, ಅದು ತುಂಬ ಕ್ಷುಲ್ಲಕವಾದ ಸುಖ ಅಂತ ಅನಿಸುತ್ತೆ. ಇದು ಅತೀಂದ್ರಿಯವಾದ ಸುಖ, ಇದು ಬುದ್ಧಿಗ್ರಾಹ್ಯವಾದ ಸುಖ, ಇದು ಆತ್ಯಂತಿಕಂ ಅಂದರು. ಇದೇ ಮ್ಯಾಕ್ಸಿಮಮ್ ಕಡೆಯ ಸುಖ ಅಂದರೆ ಇದೇನೆ, ಇದಕ್ಕಿಂತ ಇನ್ನೊಂದು ಸುಖ ಇಲ್ಲ ಅಂದರು. ಇದೇ ಮೋಕ್ಷ ಸುಖ ಇದು. ಆದ್ದರಿಂದ ಮೋಕ್ಷಕ್ಕೆ ಹೋದಾಗ ದೊರಕತಕ್ಕಂಥ ಸುಖ ಏನಿದೆ, ಭಗವಂತನನ್ನು ಧ್ಯಾನದ ಮುಖಾಂತರ ಕಂಡಾಗ ಅದೇ ಸುಖ ದೊರಕೋದು. ಅದೇ ಅಪರೋಕ್ಷ ಜ್ಞಾನ ಆಗತ್ತೆ. ಆ ಅಪರೋಕ್ಷ ಜ್ಞಾನ ಆದಾಗಲೇ ಉಂಟಾಗೋದು ಈ ಮೋಕ್ಷ ಸುಖ. ಅದು ಒಳಗಡೆನೂ ಭಗವಂತನ ಅಪರೋಕ್ಷ ಜ್ಞಾನವನ್ನು ಪಡಿತಾರೆ ಕೆಲವರು, ಹೊರಗಡೆನೂ ಭಗವಂತನನ್ನು ಕಾಣುವವರಿದ್ದಾರೆ. ಹೊರಗೆ ಕಾಣುವಂಥ ವ್ಯಕ್ತಿಗಳು ಒಳಗಂತೂ ಕಂಡೇ ಕಾಣ್ತಾರವರು. ಆದ್ದರಿಂದ ಅದರಲ್ಲಿ ಒಂದು ಆತ್ಯಂತಿಕವಾದ ಒಂದು ಸುಖ ಇದೆ. ಆದ್ದರಿಂದ ಮನಸ್ಸಿನಲ್ಲಿ ಅವನು ಬೇರೆ ಕಡೆಗೆ ಚಲಿಸೋಲ್ಲ ಅಂತ ಹೇಳ್ತಾರೆ. ಅದು ಸ್ವರೂಪದ ಬಗ್ಗೆ ನಾನು ಲೌಕಿಕವಾದ ಸುಖಗಳ ಬಗ್ಗೆ ಕಳೆದ ಬಾರಿ ಹೇಳ್ತಾನೆ. ಕಳೆದ ಸಂಚಿಕೆಯಲ್ಲಿ ಹೇಳಿದಾಗಲೇ ಲೌಕಿಕವಾದ ಸುಖಗಳನ್ನೇ ನಮ್ಮ ಕೈಲಿ ಏನು ಅಂತ ಸ್ಪಷ್ಟವಾಗಿ ಶಬ್ದಗಳಲ್ಲಿ ನಿರೂಪಣೆ ಮಾಡಲಿಕ್ಕೆ ಬರೋಲ್ಲ. ನೀನು ಬೇಕಾದರೆ ಅನುಭವಿಸು, ತಿಳ್ಕೊಳ್ತೀಯ ಅಂತ ಹೇಳಿಬಿಟ್ಟಿವಿ. ಇನ್ನು ಭಗವಂತನ ಸುಖ ಇದೆಯಲ್ಲ, ಆ ಸುಖಗಳನ್ನು, ಆ ಸುಖದ ಸ್ವರೂಪ ಏನು ಅನ್ನೋದನ್ನು ವೇದಗಳಲ್ಲಿ ಏನು ಹೇಳ್ತಾರೆ ಅದನ್ನು ಓದಿ ನಾವೇ ನಮ್ಮದೇ ಆದ ಒಂದು ಕಲ್ಪನೆಯನ್ನು ಮಾಡ್ಕೊಳ್ಬೇಕು ಅಷ್ಟೇ. ಯಾಕೆ ಅಂದರೆ ಯಾವ ಸುಖವನ್ನು ತಿಳಿಸಿದ್ರೂ ಕೂಡ ಅದು ನಮ್ಮ ಅನುಭವಕ್ಕೆ ನಮಗೆ ಬರದೆ, ಅನುಭವೈಕ ವೇದ್ಯವಾದದ್ದು ಆ ಸುಖವಾದ್ದರಿಂದ ನಮ್ಮ ಅನುಭವಕ್ಕೆ ನಮಗೆ ಬರದೆ, ಆ ಸುಖವನ್ನು ಅನುಭವಿಸಿದ ವ್ಯಕ್ತಿಗಳೇ ನಮ್ಮ ಮುಂದೆ ಬಂದು ಹೇಳಿದ್ರೂ ಕೂಡ ನಮಗದು ಅರ್ಥವಾಗೋಲ್ಲ. ಅದರೊಳಗಡೆ ನಾವೇ ತಲ್ಲೀನರಾಗಿ ಆ ಭಗವಂತನ ಸುಖವನ್ನು ನಾವೇ ಅನುಭವಿಸಬೇಕು. ಅದಕ್ಕೆ ಇಲ್ಲಿ ಹೇಳ್ತಾರೆ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ. ಅದು ಇನ್ಯಾವುದೋ ವಸ್ತುಗಳನ್ನ ಕೊಟ್ಟು ನೋಡಿ ಅಂತ ಹೇಳಲಿಕ್ಕಾಗಲ್ಲ. ಅದು ಒಂದು ಅತೀಂದ್ರಿಯವಾದಂಥ ಸುಖ, ಅರ್ಥಾತ್ ನಮ್ಮ ಅನುಭವಕ್ಕೆ ವೇದ್ಯವಾದ ಸುಖ ಅದು. ಆದ್ದರಿಂದ ಬೇರೆಯವರು ಹೇಳಿ ಕೇಳಿ ನಮಗೆ ಅರ್ಥವಾಗುವಂಥದ್ದಲ್ಲ. ಆದ್ದರಿಂದ ಹೋಗಲಿಯಪ್ಪ, ಅದು ಎಲ್ಲ ದುಃಖಗಳನ್ನು ಹೋಗಲಾಡಿಸ್ಬಿಡುತ್ತದು. ಅಂಥ ಒಂದು ಸುಖವನ್ನು ತಂದುಕೊಡುವಂಥ ಒಂದು ಅತೀಂದ್ರಿಯವಾದ ಸುಖ ಅಂತ ಆ ಸುಖದ ಬಗ್ಗೆ ನಿರ್ಣಯ ಮಾಡಿದ್ರು. ನಾನು ಕಳೆದ ಬಾರಿ ತಿಳಿಸ್ಬೇಕಾದ್ರೆ ಅದಕ್ಕೋಸ್ಕರ ಹೇಳಿದ್ದು, ಸಾಮಾನ್ಯವಾಗಿ ಈ ನಮ್ಮ ಲೌಕಿಕವಾದ ಸುಖಗಳಿದೆಯಲ್ಲ, ಇದರಲ್ಲಿ ಕೆಲವೇ ನಿಮಿಷಗಳಲ್ಲಿ, ಕೆಲವೇ ಗಂಟೆಗಳಲ್ಲಿ ನಮಗೆ ಬೇಸರ ಅನ್ನೋದು ಉಂಟಾಗ್ಬಿಡತ್ವೆ. ಯಾವುದೋ ಒಂದು ಈ ಕಾಲದಲ್ಲಿ ನಾವು ನೋಡಿದ್ದೀವಿ, ಯಾವುದೋ ಒಂದು ವಸ್ತುವನ್ನು ನೋಡಬೇಕು, ಇಲ್ಲ ಆ ವಸ್ತು ಫಾರಿನ್ನಲ್ಲಿರೋದು, ವಿದೇಶದಲ್ಲಿರೋದು, ಅದಷ್ಟು ಸುಂದರವಾಗಿದೆಯಂತೆ ಆ ಜಾಗ, ಹೋಗಿ ನೋಡ್ಕೊಂಡು ಬರಬೇಕು ಅಂತ ಹೋದರು. ಒಂದು ದಿನ ನೋಡಿದ್ರು, ಭಾರೀ ಸುಂದರವಾದ ಪ್ರದೇಶ ಅಂತ ನೋಡಿದ್ರು. ಒಂದು ದಿನ ನೋಡಿದ್ರು, 2 ದಿನ, 2ನೇ ಸರಿಯೂ ನೋಡಿದ್ರು. ಆಮೇಲೆ ಅಯ್ಯೋ ಸಾಕು, ಮನೆಗೆ ಹೋದ್ರು ಸಾಕು ಅಂದರು. ಅಲ್ಲಿಗೆ ಮುಗಿದೋಯ್ತು ಅದರ ಸುಖ. ಅಲ್ಲೇ ಇದ್ದಾರೆ. ಅದಕ್ಕೋಸ್ಕರ ಸಾವಿರ ಕಿಲೋಮೀಟ್ರ್ ದೂರ ಹೋಗಿದ್ದಾರೆ. ಹೋಗಿ ನೋಡಿದ್ರಲ್ಲ, ಮತ್ತು ಇಲ್ಲೇ ಇದ್ದುಬಿಡು, ಹಾಗಾರೆ ಇದನ್ನೇ ನೋಡ್ತಾ ಇರು. ಅಯ್ಯೋ ಆಯಿತು, ನೋಡಾಯ್ತು, ಸಾಕಾಯಿತು ಅಂದರು. ಆಹಾರ ಪದಾರ್ಥಗಳು ತಿಂದ, ಅಯ್ಯೋ ಅದು ಅಂದ್ರೆ ನನ್ನ ಪಂಚಪ್ರಾಣ, ಅದಿಲ್ಲದೆ ಇರೋಕ್ಕೆ ಸಾಧ್ಯ ಇಲ್ಲ, ಅದು ಒಂದು ಕೊಟ್ಬಿಟ್ರೆ ಸಾಕು ಅಂದ. ಒಂದು ಕೇಳಿದರೆ 10 ತಂದು ಕೊಟ್ಟರು. 2 ತಿಂದ, 3 ತಿಂದ, 4 ತಿಂದ. ಅದನ್ನು ಅದು ಯಾವುದಾದ್ರೂ ಆಯಾ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ವಸ್ತುಗಳಿರ್ಬೋದು. ಆನಂತರ ತಿಂದರೆ ಅಯ್ಯಪ್ಪ ವಾಕರಿಕೆ ಬರುತ್ತೆ, ಬೇಡ ಇದು ಸಾಕು ಅಂದ. ಹಾಗಾದರೆ ಅದನ್ನು ವಸ್ತುವೂ ಬೇಡವಾಯಿತು, ವಸ್ತುವಿನಿಂದ ದೊರಕುವ ಇವನ ಆನಂದ ಇದೆಯಲ್ಲ ಅದು ಬೇಡವಾಗಿ ಹೋಯಿತು. ಹೀಗೆ ಜಗತ್ತಿನ ಎಲ್ಲ ವಿಷಯ ಪದಾರ್ಥಗಳಿಂದ ಉಂಟಾಗುವ ಸುಖಗಳು, ಅದಕ್ಕೋಸ್ಕರ ಇದು ಲೌಕಿಕವಾದ ಸುಖ, ಐಂದ್ರಿಕವಾದ ಈ ಸುಖ ಇದು. ಅದಕ್ಕೆ ಭಗವಂತನನ್ನು
ಕಣ್ಣಾರೆ ಕಂಡಾಗ ಉಂಟಾಗುವ ಸುಖ ಅದು ಅಲೌಕಿಕವಾದ ಬುದ್ಧಿಗ್ರಾಹ್ಯವಾದ ಅತೀಂದ್ರಿಯ ಸುಖ ಅಂತ ಶ್ರೀಕೃಷ್ಣ ಅದನ್ನು ಇಲ್ಲಿ ಹೇಳ್ತಾ ಇರೋದು. ಸುಖಮಾತ್ಯಂತಿಕಂ ಯತ್ತತ್ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ ಆತ್ಯಂತಿಕಂ ಸುಖಂ, ಅದು ಅದೇ ಕಡೇ ಸುಖ, ಅದು ಅದನ್ನು ಮೀರಿ ಇನ್ನೊಂದು ಸುಖ ಅಂತ ಇರೋದಿಲ್ಲ. ಭಗವಂತನನ್ನು ಕಂಡಾಗ ಉಂಟಾಗೋ ಸುಖಕ್ಕಿಂತ ಇನ್ನೇನು ಸುಖ ಬೇರೆ ಇರೋದಕ್ಕೆ ಸಾಧ್ಯ ಅಂತ ಅಂತಾರೆ. ವ್ಯಕ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ. ಭಗವಂತನನ್ನು ಕಾಣ್ತಾ ಸುಖ ಆಗ್ತಾ ಇರುತ್ತೆ ಎಂದ್ವಲ್ಲ, ಹಾಗಾದರೆ ಅದರಲ್ಲೂ ಇದೇ ಸಮಸ್ಯೆನೇ. ಭಗವಂತನನ್ನು ಇವತ್ತು ಕಂಡ್ವಪ್ಪ, 2 ದಿನ ಆಯಿತು, 1 ವಾರ ಆಯಿತು, 1 ತಿಂಗಳಾಯಿತು, 6 ತಿಂಗಳು, ವರ್ಷ ಆಯಿತು, ದಿನಾ ಭಗವಂತನ ಮೋಕ್ಷ ಕೊಟ್ಟೋಗ್ಬಿಟ್ಟಿದ್ದಾರೆ. ಭಗವಂತನ ನೋಡ್ತಾ ಇದ್ದಾರೆ, ಆನಂದವಾಗ್ತಾ ಇದೆ. ಮತ್ತು ನಾವು ಈ ಲೋಕದಲ್ಲಿ ವಸ್ತುಗಳನ್ನು ತಿಂದಾಗ, ಆಯಾ ಪ್ರದೇಶಗಳಿಗೆ ಹೋದಾಗ, ನೋಡಿದಾಗ, ಅನುಭವಿಸಿದಾಗ ಬೇಸರ ಬಂತೋ ಇಲ್ಲೋ ನಮಗೆ ಬಂತು. ಅದೇ ರೀತಿಯಾಗಿ ವೈಕುಂಠ ಕೊಟ್ಟೋದ ಇವನು, ಅದು ಒಂದು ಪ್ಲೇಸೇನೆ. ತೀರ್ಥಯಾತ್ರೆ ಮುಖಾಂತರ ಹೋಗಿದ್ದಲ್ಲ, ಆತ ಸಿದ್ಧಿಯನ್ನು ಪಡೆದುಕೊಂಡು ಭಗವಂತನ ಅಪರೋಕ್ಷ ಜ್ಞಾನ ಪಡೆದುಕೊಂಡು ಅವನ ಪ್ರಸಾದದಿಂದ ಮೋಕ್ಷಕ್ಕೆ ಹೋದ. ಮೋಕ್ಷಕ್ಕೆ ಹೋಗಿ ಭಗವಂತನ ನೋಡೋದಕ್ಕೆ ಶುರು ಮಾಡ್ದ. ಅಯ್ಯೋ ಸಾಕಾಯಿತು ಮೋಕ್ಷ, ನಾನು ವಾಪಸ್ ಹೊಟ್ಟೋಗ್ಬೇಕು ಅಂತಾನೇ ಇಲ್ಲ ಅನ್ನೋಲ್ಲ. ಯಾಕೆ ಅಂದರೆ ಆ ಸುಖ ಸಾಕು ಅಂತ ಅನಿಸೋ ಸುಖ ಅಲ್ಲ. ಅದಕ್ಕೆ ಆ ರೀತಿನೂ ಅರ್ಥ ಮಾಡ್ಕೊಳ್ಬೇಕು. ಸ್ಥಿತಶ್ಚಲತಿ ತತ್ವತಃ ಸ್ಥಿತಃ ನ ಚಲತಿ ಅಂದರೆ ಏನು ಸುಖ ಉಂಟಾಗಿದೆ ಆ ಸುಖದಿಂದ ಇನ್ನೊಂದು ಕಡೆಗೆ ಆತ ಚಲಿಸೋದೂ ಇಲ್ಲ. ಅಯ್ಯೋ ಇದು ಬೇಡ, ಬೇರೆ ಇನ್ಯಾವುದಾರು ಇದ್ದರೆ ಹೇಳಿ, ಹಂಗನ್ನೋಲ್ಲ. ಲೋಕದಲ್ಲಿರುವಂಥ ವಸ್ತುಗಳನ್ನು ಅನುಭವಿಸಿದಾಗ ಇದು ಬೇಡ, ಇದು ಸಾಕಾಯಿತು, ಬೇರೆ ಇನ್ನೇನಾದರೂ ಇದ್ರೂ ಕೊಡಿ ಅಂತ ಕೇಳ್ತಾರೆ. ಆದರೆ ಅಲ್ಲಿ ಮಾತ್ರ ಇನ್ನೊಂದನ್ನು ಕೊಡಿ ಅಂತ ಖಂಡಿತವಾಗಲೂ ಆತ ಕೇಳೋಲ್ಲ. ಅದಕ್ಕೆ ಉದಾಹರಣೆನೇ ನಾನು ಕಳೆದ ಬಾರಿ ಹೇಳಿದಂತೆ ಲಕ್ಷ್ಮೀದೇವಿನ ನೋಡ್ರಿ. ಲಕ್ಷ್ಮೀದೇವಿ ಮತ್ತು ಭಗವಂತನ ದಾಂಪತ್ಯ ಎಲ್ಲಿದು ಅಂದರೆ ಅಯ್ಯೋ ಕೋಟಿ, ಅನಾದಿ ಕಾಲದ್ದು, ಕೋಟಿ 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 ವರ್ಷಗಳಾಗ್ತಾಯಿದೆ. ಇದು ಎಷ್ಟು ಅಂತ ಇಲ್ಲ, ಅಷ್ಟು ವರ್ಷದಿಂದ ಭಗವಂತನ ಹೃದಯ ಹತ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾಳೆ. ಎದೆ ಮೇಲೆ ಲಕ್ಷ್ಮೀದೇವಿಯನ್ನು ಇಟ್ಕೊಂಡ್ಬಿಟ್ಟಿದ್ದಾನೆ ಶ್ರೀನಿವಾಸ. ಇಲ್ಲಿ ಕೂತ್ಕೊಂಡಿದ್ದಾಳೆ, ಇಲ್ಲೇ ಕೂತ್ಕೊಂಡಿರೋಳು, ಅಷ್ಟು ಹತ್ತಿರ ಕೂತ್ಕೊಂಡಿದ್ದಾಳೆ ಲಕ್ಷ್ಮೀದೇವಿ. ಭಗವಂತನ ನೋಡ್ತಾ ಇದ್ದಾಳೆ, ಆನಂದ ಪಡ್ತಾ ಇದ್ದಾಳೆ. ಅದು ಏನು ಅತ್ಯಂತಿಕವಾದ ಒಂದು ಆನಂದ. ಅವಳ ಆನಂದಕ್ಕೆ ಮಿಗಿಲಾದ ಆನಂದವೇ ಇಲ್ಲ, ಅಂಥ ದೊಡ್ಡ ಆನಂದವನ್ನು ಪಡ್ತಾ ಇದ್ದಾಳೆ. ಬೇಸರ ಆಯಿತಾ? ಅಯ್ಯೋ ಸಾಕಪ್ಪ ಬೇಡ, ಭಗವಂತನ ಎದೆಯಿಂದ ಇಳಿದುಬಿಟ್ಟು ನಾನು ಬೇರೆ ಕಡೆ ಹೊರಟೋಗ್ತೀನಿ ಅಂತಾಳ. ಆ ಸುಖ ಸಾಕಾಯ್ತಾ? ಇಲ್ಲ. ಅದನ್ನೇ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಹೇಳಿದ್ದು, ಜಗದುದರನ ಅತಿ ವಿಮಲ ಗುಣರೂಪಗಳ ನಾಲೋಚನದಿ ಕ್ರಿಯಾವಿಶೇಷಗಳ ಭಾರತ ನಿಗಮತತೆಗಳ ಅತಿಕ್ರಮಿಸಿ ಬಗೆ ಬಗೆಯ ನೋಡು ತಮಗೆ ಹರುಷದಿಂಪಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲನುದಿನವೋ ಅಂತ ಹೇಳಿದ್ದು. ಅವಳ ಬಗ್ಗೆನೇ ಹೇಳಿದ ಮೇಲೆ, ಲಕ್ಷ್ಮೀದೇವಿ ಬಗ್ಗೆ ಹೇಳಿದ ಮೇಲೆ ಇನ್ನು ಬೇರೆ ವ್ಯಕ್ತಿಗಳು ಹೀಗೆ ಆನಂದವನ್ನು ಪಡ್ತಾರೆ ಅಂತ ಇಲ್ಲ ಅನ್ನೋ ದೃಷ್ಟಿಯಿಂದ ಲಕ್ಷ್ಮೀದೇವಿಯನ್ನು ತಿಳಿಸಬೇಕಾದ್ರೆ, ಅವಳಿಗೆ ವಂದಿಸ್ತೀನಿ ಅಂತ ಹೇಳಬೇಕಾದ್ರೆ ಗ್ರಂಥಕಾರರು ಏನು ಮಾಡಿದ್ರು ಅಂದರೆ, ನೋಡಿ ಇಷ್ಟು ಆನಂದವನ್ನು ಲಕ್ಷ್ಮೀದೇವಿ ಪಡ್ತಾ ಇದ್ದಾಳೆ ಅಂದ ಮೇಲೆ ಇನ್ನು ನೀವು ಮೋಕ್ಷಕ್ಕೆ ಹೋದ ಮೇಲೆ ಆ ಆನಂದವನ್ನು ಪಡ್ತೀರಾ ಮತ್ತು ಆನಂದದಿಂದ ವಿಚಲಿತರಾಗೋಲ್ಲ. ಅದು ಆತ್ಯಂತಿಕವಾದ ಆನಂದ. ಅದಕ್ಕೆ ಅಂತಾರೆ, ಯಾಕೆ ಹಾಗಾಗತ್ತೆ ಅಂತಂದರೆ, ಭಗವಂತನನ್ನು ನೋಡ್ತಾಳೆ ಲಕ್ಷ್ಮೀದೇವಿ. ನೋಡಿದ್ರೆ ಏನು ಅತ್ಯದ್ಭುತವಾಗಿ ಕಾಣಿಸ್ದ, ಅಯ್ಯೋ ಏನು ಅತ್ಯದ್ಭುತವಾಗಿ ಕಾಣಿಸ್ತಾ ಇದ್ದಾನೆ ಅಂತ ಒಂದು ಸರಿ ಕಣ್ಣು ಮುಚ್ಚಿದಂಗೆ ಮಾಡಿದ್ಲು, ಮತ್ತು ನೋಡಿದ್ಲು ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಇನ್ನೊಂದು ಸರಿ ನೋಡಿದ್ಲು, ಇನ್ನಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಏನು ಒಂದೊಂದು ಕ್ಷಣಕ್ಕೂ ವಿಚಿತ್ರವಾಗಿ ಕಾಣಿಸ್ತಾ ಇದ್ದಾನೆ. ಲಕ್ಷ್ಮೀದೇವಿ ಅನಾದಿ ಕಾಲದ ದಾಂಪತ್ಯ. ಅಷ್ಟು ದಾಂಪತ್ಯ ಇರುವಂಥ ಲಕ್ಷ್ಮೀದೇವಿ ಬಗೆ ಬಗೆಯ ನೂತನವ ಕಾಣು ತಮಗೆ ಹರುಷದಿಂಪಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲನಿದೆವು. ಬಗೆ ಬಗೆಯ ಕಾಣುತ್ತಾ ಒಂದೊಂದು ಕ್ಷಣದಲ್ಲೂ ಒಂದೊಂದು ರೀತಿ ಭಗವಂತ ಕಾಣಿಸ್ತಾ ಇದ್ದಾನೆ. ಒಂದು ಕ್ಷಣದಲ್ಲಿದ್ದ ಆನಂದಕ್ಕಿಂತ ಮತ್ತಷ್ಟು ಮಗದಷ್ಟು ಹೆಚ್ಚಿಗೆ ಆನಂದ ಆಗ್ತಾಯಿದೆಯೋ ಹೊರತು ಕಡಿಮೆನೇ ಆಗ್ತಾಯಿಲ್ಲ. ಬಗೆ ಬಗೆಯ ಕಾಣುತ್ತಾ ಮಿಗೆ ಹರುಷದಿಂಪಗಳಿ ಹಿಗ್ಗುವ. ನೋಡಿ ಎಷ್ಟು ಚೆನ್ನಾಗಿದೆ ಶಬ್ದ, ಮಿಗೆ ಹರುಷದಿಂಪಗಳಿ ಹಿಗ್ಗುವ. ಆಹಾ, ಹೊಗಳ್ತೀವಿ ನಾವು, ಯಾರೋ ದುಡ್ಡು ಕೊಡ್ತಾರೆ ಕಾಸು ಕೊಡ್ತಾರೆ ಅಂತ ಹೊಗಳಿದ್ವಿ. ಏನಯ್ಯ ಭಾರಿ ಸಂತೋಷ ಆಗಿದೆಯಾ, ಇಷ್ಟೊಂದು ಹೊಗಳ್ತಾ ಇದೆಯಾ
ಅವನ ಬಗ್ಗೆ ಸಂತೋಷ ಆಗಿದ್ದಲ್ಲ, ಅವ್ನು ಕೊಡೋ ದುಡ್ಡು ಚೆನ್ನಾಗಿದೆ ಅದಕ್ಕೆ ಹೊಗಳ್ತಾ ಇದ್ದೀನಿ ಇಂದ. ಇಲ್ಲಿ ಹಂಗಲ್ಲ, ಬಗೆ ಬಗೆಯ ನೂತನವ ಕಾಣುತ್ತ ಏನು ಹೊಸಸ್ತು ಕಾಣ್ತಾ ಇದೆ, ಹೊಸಸ್ತು ಕಾಣ್ತಾ ಇದೆ, ಎಷ್ಟು ಹೊಗಳಿದ್ರೂ ಸಾಕಾಗ್ತಾ ಇಲ್ಲ. ಮಿಗೆ ಹರುಷದಿಂ ಪಗಲಿ ಹಿಗ್ಗುವ. ಅದಕ್ಕೆ ಹರುಷದಿಂ ಭಾರಿ ಆನಂದವನ್ನು ಅನುಭವಿಸ್ತಾನೆ ಲಕ್ಷ್ಮೀದೇವಿ ನಿರಂತರವಾಗಿ ಭಗವಂತನನ್ನು ಹೊಗಳ್ತಾ ಇದ್ದಾಳೆ. ಈ ಹೊಗಳ್ತಾ ಇದ್ದಾಳಲ್ಲ, ಈ ನಿರಂತರವಾದ ಹರ್ಷ ಇದೆಯಲ್ಲ, ಸಂತೋಷ ಇದೆಯಲ್ಲ, ಲಕ್ಷ್ಮೀದೇವಿಯ ಆನಂದ ನಮಗುಂಟಾಗತ್ತೆ ಅಂತ ಹೇಳಿದ್ದಲ್ಲ, ಬ್ರಹ್ಮದೇವರ ಆನಂದ ನಮಗುಂಟಾಗತ್ತೆ ಅಂತ ಹೇಳಿದ್ದಲ್ಲ, ಆ ರೀತಿಯ ಅಲ್ಪವಾದ ಆನಂದವೂ ನಮಗೆ ಮಹದಾನಂದವಾಗತ್ತೆ. ಆದ್ದರಿಂದ ಲಕ್ಷ್ಮೀದೇವಿಗೆ ಅಂಥ ಮಹದಾನಂದವಾಗಿತ್ತು. ಆ ಆನಂದ ಇದೆಯಲ್ಲ, ಒಟ್ಟು ಆ ಆನಂದದ ಒಂದು ಸಣ್ಣ ಲೇಷ ಮಾತ್ರ ಆನಂದ ನಮಗೆ ಉಂಟಾದರೂ ಅದು ನಮ್ಮ ಪಾಲಿಗೆ ಮಹದಾನಂದವಾಗಿ ಪರಿಣಾಮವನ್ನು ಹೊಂದುತ್ತೆ. ಆದ್ದರಿಂದ ಅದು ಕೃಷ್ಣ ಹೇಳ್ತಾ ಇದ್ದಾನೆ, ಆದ್ದರಿಂದ ಮೋಕ್ಷದ ಭಗವಂತನನ್ನು ಕಾಣುವ ಆನಂದ ಅದೆಂಥದ್ದು ಅಂದರೆ ಅದರಿಂದ ಉಂಟಾಗುವ ಸುಖ, ಹರ್ಷ, ಆನಂದ ಅದೆಂಥದ್ದು. ಸುಖಮಾತ್ಯಂತಿಕಂ ಯದ್ವತ್ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ ವ್ಯಕ್ತಿಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ. ಅದನ್ನು ತಿಳ್ಕೊಂಡ್ಬಿಟ್ರೆ ಸಾಕು, ಅಲ್ಲಿಂದ ಅವನ ಮನಸ್ಸು ಬೇರೆ ಕಡೆ ಹೋಗೋಲ್ಲ. ಸುಖನೂ ಅದನ್ನು ಅನುಭವಿಸ್ತಾ ಇದ್ದಾನೆ, ಇನ್ಯಾವ ಕಡೆಗೂ ಅವನ ಮನಸ್ಸು ಹೋಗಲ್ಲ, ಅಲ್ಲೇ. ಅದಕ್ಕೆ ಅಂಥ ಅದನ್ನು ಮುಂದೆ ಕೃಷ್ಣ ಹೇಳಿದ್ದು, ತಂ ವಿದ್ಯಾ ದುಃಖ ಸಂಯೋಗ ವಿಯೋಗಂ ಯೋಗ ಸಂಜ್ಞಿತಂ. ಇದನ್ನು ಯೋಗ ಅಂದರೆ ಇದು ಅಂತ ತಿಳ್ಕೋ ಅರ್ಜುನ. ಇದನ್ನು ಯೋಗ ಅಂದರೆ ಇಂಥ ಸುಖ ಕೊಡಬೇಕು. ಯಾರೇನೇ ಹೇಳಿದ್ರು ಕೂಡ ನಮ್ಮ ಮನಸ್ಸು ಚಲಿತವಾಗಬಾರ್ದು. ಅದರಿಂದ ಅದಕ್ಕಿಂತ ತತ್ವತಃ ಸ್ಥಿತಃ ನ ಚಲತಿ. ಅವನೇ ವ್ಯಕ್ತಿನೂ ಕೂಡ ಅಯ್ಯೋಯ್ಯೋ ಇನ್ನೊಂದು ಸುಖ ತುಂಬ ಚೆನ್ನಾಗಿದೆ ಅಂತ ಎಂದೂ ಅವನ ಮನಸ್ಸು ಚಲಿಸೋಲ್ಲ. ಅಂಥ ಸುಖ ಅದು. ಅಂತಹ ಸುಖವನ್ನು ಕೊಡೋದು ಯಾವುದು? ಆ ಯೋಗ. ಅಂಥದ್ದನ್ನು ಯೋಗ ಅಂತ ತಿಳ್ಕೊ. ಬಹುಶಃ ನಮಗಂಥ ಸುಖ ಸಿಗಲಿಲ್ಲ ಅಂತಂದರೆ ನಾವು ಯೋಗ ಮಾಡಿಲ್ಲ ಅಂತ ಅರ್ಥ. ಅವಾಗ ಅದನ್ನು ಯೋಗ ಅಂತಲೇ ಕರೆಯೋಕ್ಕಾಗೋಲ್ಲ. ಆದ್ದರಿಂದ ಯೋಗ ಅಂತ ಕರಿಬೇಕಾ? ದುಃಖ ಸಂಯೋಗ ವಿಯೋಗಂ ಯೋಗ ಸಂಜ್ಞಿತಂ ವಿದ್ಯೆ. ತುಂಬ ಸ್ವಾರಸ್ಯಕರವಾದ ಮಾತಂದರೆ ಇದು. ದುಃಖ ಸಂಯೋಗ ವಿಯೋಗಂ ಯೋಗ ಸಂಜ್ಞಿತಂ ತಂ ವಿದ್ಯಾ ಅಂತಂದರು. ಅಂದರೆ ಇದ್ದು ಬದ್ದು ದುಃಖನೆಲ್ಲ ಹೋಗಲಾಡಿಸ್ಬಿಡುತ್ತೆ ಅವಾಗ ಅಂತ. ಅಷ್ಟೇ ಅಲ್ಲ, ನಿಜ. ಸಾಂಸಾರಿಕವಾಗಿ ಎಷ್ಟು ಕೋಟಿ ಕೋಟಿ ಜನ್ಮಗಳನ್ನು ತೆಗೆದು ಸಾಂಸಾರಿಕವಾಗಿ ಬಳಲಿ 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 ಬೆಂದು 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 ಬೆಂಡಾಗಿ ಹೋಗಿದ್ದಾನೆ, ನಿಜ. ಅಂಥ ಬೆಂಡಾಗು ಹೋದಂಥ ಅವನ ಇಡೀ ದುಃಖ ನಾಶ ಆಗೋಯ್ತು ಅಂತ ಅಷ್ಟೇ ಹೇಳಲ್ಲ ಕೃಷ್ಣ ಹೇಳೋದು. ದುಃಖ ಸಂಯೋಗ ವಿಯೋಗಂ. ದುಃಖ ಉತ್ಪತ್ತಿ ಆಗುತ್ತಲ್ಲ, ಆ ಉತ್ಪತ್ತಿನೇ ಇನ್ನು ಮುಂದೆ ಆಗದೇ ಇದ್ದಂಗೆ ಮಾಡಿಬಿಡ್ತಾನೆ. ಈಗಿರೋ ದುಃಖ ಹೋಗಲಾಡಿಸ್ಬಿಡ್ತಾನೆ ಅಂತ ಅಷ್ಟೇ ಅಲ್ಲ, ಈಗಿರೋ ಎಲ್ಲ ದುಃಖವನ್ನು ನಾನು ಹಿಂಗೆ ಹೋಗಲಾಡಿಸ್ಬಿಡ್ತೀನಿ ಅಂತ ಒಬ್ಬಂಗೆ ಅಂದು ಎಲ್ಲ ದುಃಖವನ್ನು ಇವನೇನೋ ಹೋಗಲಾಡಿಸ್ಬಿಟ್ಟ. ಅದೇ ಅಂತಾನೆ ನೋಡಯ್ಯ, ನೋವಲ್ವಾ, ಒದ್ದಾಡ್ತಾ ಇದ್ದಾನೆ, ನೋವು 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 ನೋವು, ಏನು ಯೋಚನೆ ಮಾಡಬೇಡ, ಒಂದು ಇಂಜೆಕ್ಷನ್ ಕೊಟ್ಬಿಡ್ತೀನಿ ನೋಡೀಗ, ಒಂದು ಚೂರು ನೋವು ಇಲ್ಲದೆ ಇದ್ದಂಗೆ ಆಯಿತು ಅಂದ. ಆಯ್ತಂದ ಡಾಕ್ಟ್ರು, ಒಂದು ಇಂಜೆಕ್ಷನ್ ಕೊಟ್ಟ. ಆಹಾ ಪಾ, ಏನೂ ದುಃಖ ಇಲ್ಲ, ಏನು ನೋವಿಲ್ಲ, ಆರಾಮಾಗಿದ್ದೀನಿ ಅಂದ. ಅಂದ್ಕೊಂಡು ಕಾರ್ನಲ್ಲೋ ಆಟೋದಲ್ಲೋ ನಡ್ಕೊಂಡು ಸೀದಾ ಮನೆಗೆ ಹೋದ. ಮತ್ತೆ ಡಾಕ್ಟ್ರೇ ಫೋನು ಬರ್ತಾಯಿದ್ದೀನಿ, ಯಾಕೆ ಮತ್ತೆ ನೋವು ಶುರು ಆಗೋಗಿದೆ ಅಂದ. ಎಲ್ಲಿ ತನಕ ಮಾತ್ರೆ ಪೇಯ್ನ್ ಕಿಲ್ಲರ್ ಅನ್ನೋ ಮಾತ್ರೆ ಅದು ಕೆಲಸ ಮಾಡ್ತಾ ಇರುತ್ತೋ ಅಲ್ಲಿ ತನಕ ನೋವೆಲ್ಲ ಹೊಟ್ಟೋಗಿತ್ತು. ಆ ಮಾತ್ರೆ ತನ್ನ ಸಾಮರ್ಥ್ಯ ಹೋಯ್ತೋ ಮತ್ತೆ ನೋವು ಶುರು ಆಗೋಯ್ತು, ಅಸಾಧ್ಯವಾದ ನೋವು, ಮತ್ತೆ ಓಡು ಬಂದ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಹಂಗಲ್ಲ ಇದು. ಇದು ಸುಖಮಾತ್ಯಂತಿಕಂ ಎತ್ತದ್ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ. ಅಂದರೆ ಭಗವಂತನ ಸುಖ ಇದೆಯಲ್ಲ ಅದು ಅಂಥದ್ದಲ್ಲ, ಇನ್ನು ಮುಂದೆ ದುಃಖನೇ ಹುಟ್ಟಲ್ಲ ಅಂತ ಹೇಳಿದೆ. ಅದಕ್ಕೋಸ್ಕರ ದುಃಖ ಸಂಯೋಗ ವಿಯೋಗಂ. ದುಃಖದ ಉತ್ಪತ್ತಿಯನ್ನೇ ಮಾಡದೇ ಇದ್ದಂತೆ ಅದು ಮಾಡಿಬಿಡುತ್ತೆ ಯೋಗ ಅನ್ನೋದು. ಆದ್ದರಿಂದ ಈಗಿರೋ ದುಃಖವನ್ನು ಮಾತ್ರ ಕಳಿಸ್ಬಿಡ್ತು ಅಂತ ಅಂದ್ಕೊಳ್ಬೇಡ್ರಿ, ಇನ್ನು ಮುಂದೆ ದುಃಖನೇ ಬರೋದಿಲ್ಲ, ಅದು ಯೋಗ. ಅದಕ್ಕೆ ಅಂಥ ಸಾಧನೆ ಬೇಕಾಗತ್ತೆ. ಆದ್ದರಿಂದ ಅದಕ್ಕೋಸ್ಕರ ಅಷ್ಟು ದೊಡ್ಡ ದೀರ್ಘವಾದ ಸಾಧನೆಯನ್ನು ಹೇಳಿದ್ದು ಯಾತಕ್ಕೋಸ್ಕರ ಅಂದರೆ
ಇನ್ನೆಂದೆಂದೂ ಜೀವನದಲ್ಲಿ ಅವನಿಗೆ ದುಃಖ ಹುಟ್ಟೋದೇ ಇಲ್ಲ. ಇನ್ನು ಮುಂದೇನಪ್ಪ, ಸುಖದ ಪ್ರಪಂಚ ಮಾತ್ರ ಅವನಿಗೆ ತಿಳಿದಿರೋದಿನ, ದುಃಖದ ಪ್ರಪಂಚದ ಅರಿವೇ ಅವನಿಗೆ ಉಂಟಾಗೋದಿಲ್ಲ. ಅದಕ್ಕೋಸ್ಕರ ತಂ ವಿದ್ಯಾ ದುಃಖ ಸಂಯೋಗ ವಿಯೋಗಂ ಯೋಗ ಸಂಜ್ಞಿತಂ. ಇಂಥ ಯೋಗವನ್ನು, ಇದನ್ನು ಯೋಗ ಅಂತ ನೀನು ತಿಳ್ಕೊ. ಯಾವ ಯೋಗವನ್ನು ಮಾಡೋದರಿಂದ, ಯಾವ ಧ್ಯಾನವನ್ನು ಮಾಡೋದರಿಂದ, ಧ್ಯಾನದಲ್ಲಿ ಕಂಡಂಥ ಭಗವಂತ ಯಾವ ಆನಂದವನ್ನು ನೀಡ್ತಾನಲ್ಲ, ಆ ಆನಂದ ಉಂಟಾದಾಗ ಇದುವರೆಗೂ ಆಗಿರುವ ದುಃಖ ನಾಶವಾದಂತೆ. ಇನ್ನು ಮುಂದೆ ದುಃಖದ ಉತ್ಪತ್ತಿಯೇ ನಮಗೆ ಆಗೋಲ್ಲ, ಬರೀ ಸುಖದಲ್ಲಿ ತೇಲಾಡೋದು. ಅದನ್ನು ನೀನು ಸರಿಯಾಗಿ ಯೋಗ ಅಂತ ತಿಳ್ಕೋ. ಯಾರ್ಯಾರೋ ಹೇಳಿ ನಾನು ನಿಮ್ಗೆ ಯೋಗ ಮಾಡಿಸ್ತೀನಿ, ಎಲ್ಲ ಪರಿಹಾರ ಮಾಡಿಸ್ಬಿಡ್ತೀವಿ ಅಂತಂದರು. ಆನಂತರ 10 ಸರಿ ಕೇಳಿದ್ರು, ನೋಡಿ ಎಲ್ಲ ಹೋಗಿದೆ ಅಲ್ವಾ, ನಿಮಗೆ ದುಃಖ ಹೋಗಿದೆ ಅಲ್ವಾ, ನೋವು ಹೋಯ್ತಲ್ವಾ, ಮನಸ್ಸೆಲ್ಲ ನೆಮ್ಮದಿಯಾಗಿದೆ ಅಲ್ವಾ ಅಂತ ಕೇಳ್ದ. ಏನೂ ಆಗಿರಲ್ಲ. 10 ಸರಿ 15 ಸರಿ ಕೇಳ್ತಾ ಇದ್ದಾನಲ್ಲ, ಹೌದೌದೌದು ಸ್ವಲ್ಪ ಕಡಿಮೆ ಆಗಿದೆ, ಹೋಗ್ತಾ ಇದೆ, ಇಲ್ಲ ಈಗ ಪೂರ್ತಿ ಹೊಟ್ಟೋಗಿದೆ ಅಂತ ಕಡೆಗೆ ಹೇಳಿ ಹೋಗಿದೆ 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 ಅಂತ ಮೊದಲು ಅಲ್ಲಿಂದ ಹೋದ್ರೆ ಸಾಕು ಅಂತ ಹೊಟ್ಟೋಗ್ಬಿಟ್ಟ ಹೊರಗಡೆ ಅವನು. ಅಟ್ಟೇನೆ, ಯಾವುದೂ ಹೋಗಿರಲ್ಲ. ಆದ್ದರಿಂದ ವಿಶೇಷವಾಗಿ ಶ್ರೀಕೃಷ್ಣ ಹೇಳುವಂಥದ್ದು ಇಂಥದ್ದು. ಸುಖಮಾತ್ಯಂತಿಕಂ ಯತ್ತತ್ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ ನಾಸ್ತಿ ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ. ಅದು ಬುದ್ಧಿಗ್ರಾಹ್ಯವಾದ್ದು, ಅತೀಂದ್ರಿಯವಾದದ್ದು. ಈ ಸುಖ ಅನ್ನೋದು ಲೌಕಿಕ ಬಂಧವಾದ ಸುಖವಲ್ಲ, ಶಬ್ದಗಳಲ್ಲಿ ನಿರೂಪಣೆ ಮಾಡಲಿಕ್ಕೆ ಯೋಗ್ಯವಾದ ಸುಖ ಅಲ್ಲ ಇದು. ಅಷ್ಟು ಸುಲಭವಾಗಿ ಈ ಸುಖ ಎಂಥದ್ದಪ್ಪ ಅನುಭವಿಸಿದ್ದೀವಿ ಅಂತ ನಾವು ಇನ್ನೊಬ್ಬರಿಗೆ ಹೇಳಲಿಕ್ಕಾಗೋಲ್ಲ. ಅದನ್ನು ಹೆಂಗಪ್ಪ ತಿಳಿಸ್ಕೊಡೋದು ಮತ್ತೆ ಅಂದರೆ, ನಿರಂತರವಾಗಿ ಒಂದೊಂದೇ ಮೆಟ್ಲನ್ನು ಎಲ್ಲ ಭಗವಂತನ ವಿಚಾರಗಳನ್ನು ತಿಳಿಸ್ತಾ 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 ಸ್ವಲ್ಪ ಸ್ವಲ್ಪವನ್ನು ಭಾಗವತಾದಿ ಕಥಾಮೃತಗಳನ್ನು ತಲ್ಲೀನರಾಗಿ ಒಬ್ಬ ವ್ಯಕ್ತಿ ಕೇಳ್ತಾ ಇದ್ದ ಅಂತ ಇಟ್ಕೊಳ್ಳಿ. ಕೇಳ್ತಾ ಇದ್ದಾಗಲೇ ಆಹಾ ಆನಂದವಾಗ್ತಾಯಿದೆ ಅಂತ ತಾತ್ಕಾಲಿಕವಾದ ಆನಂದವೇ ಅಮೃತಪ್ರಾಯವಾಗಿ ಅವನಿಗೆ ಕಾಣೋದಕ್ಕೆ ಶುರುವಾಗುತ್ತೆ. ಹಾಗೆ ಸ್ವಲ್ಪ 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 ಜಾಸ್ತಿ ಆಗ್ತಾ ಆಗ್ತಾ ಅವನಿಗೆ ಧಾರಣಾದಿಗಳನ್ನೆಲ್ಲ ಮಾಡ್ದ, ಭಗವಂತನನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡೋದಕ್ಕೆ ಶುರು ಮಾಡ್ದ, ಧಾರಣ ಮಾಡ್ದ, ಸ್ವಲ್ಪ ಸ್ವಲ್ಪ ಸುಖ ಉಂಟಾಗೋದಕ್ಕೆ ಶುರು ಆಯಿತು. ಆನಂತರದಲ್ಲಿ ಧ್ಯಾನ ಯೋಗಕ್ಕೆ ಹೊರಟ. ಸಮಾಧಿ ಅಂದರೂ ಒಂದೇ, ಧ್ಯಾನ ಅಂದರೂ ಒಂದೇ ಅಂದರೆ ಸ್ವಲ್ಪ ವ್ಯತ್ಯಾಸ. ಅಪ್ರಯತ್ನವಾಗಿ ಭಗವಂತನನ್ನು ತನ್ನ ಮನಸ್ಸಿನಲ್ಲಿ ಅದು ನಿರಂತರವಾಗಿ ಯಾವುದೇ ವಿಧವಾದ ಕ್ಲೇಶವಿಲ್ಲದೆ ತೊಡಗಿಸ್ಕೊಳ್ಳೋದಕ್ಕೆ ಸಮಾಧಿ ಅಂತ ಹೆಸರೋದಕ್ಕೆ. ಧ್ಯಾನ ಬೇರೆ, ಸಮಾಧಿ ಬೇರೆ. ಧ್ಯಾನ ಈತ ಪ್ರಯತ್ನಪಟ್ಟು ಧ್ಯಾನಕ್ಕೆ ಕುಳಿತುಕೊಂಡಿದ್ದ. ಪ್ರಯತ್ನವನ್ನೇ ಮಾಡದೆ ಆತ ತಕ್ಷಣದಲ್ಲಿ ಯಾವ ಕ್ಷಣದಲ್ಲೂ ಕೂಡ ತನ್ನ ಮನಸ್ಸನ್ನು ಭಗವಂತನ ಕಡೆಗೆ ಹರಿಸಿ ಇಡೀ ಜಗತ್ತಿನ ಕಡೆ ಕಡ್ಕೊಂಡು ಭಗವಂತನ ಗುಣಗಾನದಲ್ಲಿ, ಅವನ ಚಿಂತನೆಯಲ್ಲಿ, ಅವನ ಸ್ಮರಣೆಯಲ್ಲಿ ತಾನು ಪೂರ್ಣವಾಗಿ ತೊಡಗಿಸ್ಕೊಂಬಿಟ್ಟ ಅಂದರೆ ಅದನ್ನು ಸಮಾಧಿ ಅಂತ ಕರೆದರು. ಆ ಸಮಾಧಿಯನ್ನು ಮಾಡ್ತಾ ಇದ್ದಾಗ ಎಚ್ಚರ ಆಗೋದಾದರೆ ಅದು ಸಂಪ್ರಜ್ಞಾತ ಸಮಾಧಿ ಆಗುತ್ತೆ. ಮಧ್ಯ ಮಧ್ಯದಲ್ಲಿ ಹೇಳ್ತಾನೆ, ಯಾವಾಗಲೂ ಲೋಕದ ವ್ಯವಹಾರಗಳನ್ನು ಸ್ವಲ್ಪ ಮಾಡಿಕೊಳ್ತಾ ಇದ್ದಾನೆ ಅಂದರೆ ಅದು ಸಂಪ್ರಜ್ಞಾತ ಸಮಾಧ್ಯವಸ್ಥೆ ಆಯಿತು. ಅಸಂಪ್ರಜ್ಞಾತ ಸಮಾಧ್ಯವಸ್ಥೆ ಅಂದರೆ ಜಗತ್ತಿನ ಯಾವ ಚಿಂತೆನೂ ಇರಲ್ಲ. ಎಷ್ಟು ದಿನ ಒಳಗಡೆ ಆ ಭಗವಂತನ ಕಾಣ್ತಾ ಇದ್ದುಬಿಡ್ತಾನೋ, ಹೊರಗಡೆಯಿಂದ ಅವನು ಬಡಿದ್ರು ಹಾಡಿದ್ರು ಹೊತ್ಕೊಂಡೋದ್ರು ಅವನನ್ನೇ ತೆಗೆದು ಇನ್ನೊಂದು ಕಡೆ ಎತ್ತಾಕಿದ್ರೂ ಕೂಡ ಅವನಿಗೇನೂ ಗೊತ್ತೇ ಇರೋಲ್ಲ. ಇದು ಅಸಂಪ್ರಜ್ಞಾತ ಸಮಾಧಿಯ ಅವಸ್ಥೆಯನ್ನು ತಲುಪಿದ ವ್ಯಕ್ತಿ. ಅವನಂತೂ ಎಂಥ ಆನಂದವನ್ನು ಅನುಭವಿಸ್ತಾನೆ ಇರ್ತಾನೆ. ಆದ್ದರಿಂದ ತಂ ವಿದ್ಯಾ ದುಃಖ ಸಂಯೋಗ ವಿಯೋಗಂ ಯೋಗ ಸಂಜ್ಞಿತಂ ಅಂತ ಅರ್ಜುನನಿಗೆ ಕೃಷ್ಣ ಉಪದೇಶವನ್ನು ನೀಡಿದ್ದಾನೆ. ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೇನಾಧಿಕಂ ತತಃ ಯಸ್ಮಿನ್ ಸ್ಥತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ. ಇದಕ್ಕೂ ಅದೇ ಅರ್ಥ. ಯಂ ಲಬ್ಧ್ವಾ ಚ ಅಪರಂ ಲಾಭಂ ಅಧಿಕಂ ನ ಮನ್ಯತೆ. ಯಾವ ಇಂಥ ಸುಖವನ್ನು ಹೊಂದದ ಮೇಲೆ ಇನ್ನು ಜಗತ್ತಿನಲ್ಲಿರೋ ಆ ಸುಖ ಈ ಸುಖ ಬೇಕು ಅಂತ ಅವನಿಗೆ ಎಂದೆಂದೂ ಜೀವನದಲ್ಲಿ ಅಪೇಕ್ಷೆ ಪಡೋಲ್ಲ. ಇಂಥ ಭಗವಂತನ ಧ್ಯಾನದಲ್ಲಿ ಮಗ್ನನಾದ ವ್ಯಕ್ತಿ ಗುರುಣಾಭಿ ದುಃಖೇನ ವಿಚಾಲ್ಯತೆ. ಎಂಥ ದುಃಖ ಬಂದರೂ ಬರ್ತಾಯಿದ್ರು, ಏನು ಎಲ್ಲ ಜಗತ್ತಿನಲ್ಲಿ ನೋಡ್ತಾ ಇದ್ದರು, ನಮಗೇನು ಸಂಬಂಧ ಇಲ್ಲದಿದ್ದಂತೆ ಭಗವಂತನಲ್ಲಿ ಮನಸ್ಸಾಕಿ ಇದ್ದು ಬಿಡ್ತಾನಿವನು.
ಇದೂ ಯೋಗ ಅಂದರೆ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಯೋಗದ ಬಗ್ಗೆ ಬಿಡಿಬಿಡಿಯಾಗಿ ಉಪದೇಶವನ್ನು ಕೊಡ್ತಾ ಇದ್ದಾನೆ. ಆದ್ದರಿಂದ ಇಂಥ ಸುಖವನ್ನು ಬಯಸುವ ವ್ಯಕ್ತಿ ಕ್ರಮೇಣ ಸಾಧನೆಗಳ ಆ ಮೆಟ್ಟಲುಗಳನ್ನು ಹತ್ತುಕೊಂಡು ಆ ಭಗವಂತನ ಯೋಗವನ್ನು ತನ್ನ ವಶವನ್ನಾಗಿ ಮಾಡಿಕೊಳ್ಬೇಕು. ಅದಕ್ಕೆ ಅವನೇ ನಮಗೆ ಅನುಗ್ರಹವನ್ನು ಮಾಡಬೇಕು ಅಂತ ತಿಳಿಸ್ತಾ ಆ ಭಗವಂತನಲ್ಲಿ ಅನುಗ್ರಹವನ್ನು ಬೇಡ್ತಾ ನಮ್ಮ ಈ ವಾಕ್ಕುಸುಮಗಳನ್ನು ಅವನ ಚರಣಾರವಿಂದಗಳಿಗೆ ಸಮರ್ಪಣೆ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ತತ್ಸತ್ ಇತಿ ಶ್ರೀಮದ್ಭಗವದ್ಗೀತಾಸು इति श्रीमद्भगवद्गीतासु ಉಪನಿಷತ್ಸು उपनिषत्सु ಬ್ರಹ್ಮವಿದ್ಯಾಯಾಂ ब्रह्मविद्यायां ಯೋಗಶಾಸ್ತ್ರೇ योगशास्त्रे ಶ್ರೀಕೃಷ್ಣಾರ್ಜುನ ಸಂವಾದೇ श्रीकृष्णार्जुनसंवादे ಆತ್ಮಸಂಯಮಯೋಗೋ ನಾಮ आत्मसंयमयोगो नाम ಷಷ್ಠೋಧ್ಯಾಯಃ. षष्ठोऽध्यायः. ಯತ್ರ ಯೋಗೇಶ್ವರಃ ಕೃಷ್ಣೋ यत्र योगेश्वरः कृष्णो ಯತ್ರ ಪಾರ್ಥೋ ಧನುರ್ಧರಃ यत्र पार्थो धनुर्धरः ತತ್ರ ಶ್ರೀರ್ವಿಜಯೋ ಭೂತಿಃ तत्र श्रीविजयो भूतिः ಧ್ರುವ ನೀತಿರ್ಮತಿರ್ಮಮ. ध्रुवा नीतिर्मतिर्मम. ಈಗ ನಾವು ಮಾಡಿರುವಂತಹ ಈ ಭಗವದ್ಗೀತಾ ಪಾರಾಯಣ ಅಂದರೆ ಸಂಸ್ಕೃತ ಶ್ಲೋಕಗಳು, ಪದ್ಯಗಳಿವು. ಇದರಲ್ಲಿ ಯಾವುದೇ ಒಂದು ಪದ ಅಥವಾ ಶ್ಲೋಕಗಳಲ್ಲಿ ಯಾವುದೇ ಒಂದು ತಪ್ಪು ನಾವು ಓದಿದ್ದರೂ ಕೂಡ ಆ ಪದಭ್ರಷ್ಟ ಆಗಿರೋದ್ರಿಂದ ನಮಗೆ ಬರುವಂತಹ ಯಾವ ಪುಣ್ಯದ ಫಲ ಯಾವುದಿದೆ ಅದರಲ್ಲಿ ಯಾವುದೇ ಕಡಿಮೆ ಆಗಬಾರದು ಎಂಬ ಉದ್ದೇಶದಿಂದ ಒಂದು ಕ್ಷಮಾ ಪ್ರಾರ್ಥನೆಯನ್ನು ನಾವೀಗ ಮಾಡೋಣ. ಓಂ ಯದಕ್ಷರಪದಭ್ರಷ್ಟಂ यदक्षरपदभ्रष्टं ಮಾತ್ರಾಹೀನಂಚ ಯದ್ಭವೇತ್ मात्राहीनं च यद्भवेत् ತತ್ಸರ್ವಂ ಕ್ಷಮ್ಯತಾಂ ದೇವ. तत्सर्वं क्षम्यतां देव. ನಾರಾಯಣ ನಮೋಸ್ತುತೇ. नारायण नमोऽस्तु ते. ಕಾಯೇನ ವಾಚಾ ಮನಸೈಂದ್ರಿಯೈರ್ವಾ कायेन वाचा मनसेन्द्रियैर्वा ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ बुद्ध्यात्मना वा प्रकृते स्वभावात् ಕರೋಮಿ ಯದ್ಯತ್ ಸಕಲಂ ಪರಸ್ಮೈ करोमि यद्यत् सकलं परस्मै ನಾರಾಯಣಾಯೇತಿ ಸಮರ್ಪಯಾಮಿ. नारायणायेति समर्पयामि. ಭಗವದ್ಗೀತಾ ಪಾರಾಯಣ ಅಥವಾ ಪ್ರವಚನದ ಒಂದು ಶ್ರವಣದಿಂದ ನಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಅಷ್ಟೈಶ್ವರ್ಯಗಳು ನೀಡುತ್ತಾರೆ ಶ್ರೀಕೃಷ್ಣ ಪರಮಾತ್ಮ. ಆದರೆ ನಮ್ಮೊಬ್ಬರಿಗೆ ಅಥವಾ ನಮಗೆ ಮಾತ್ರ ಅಲ್ಲವೇ ಸಮಸ್ತ ಲೋಕ ಕೂಡ ಸುಭಿಕ್ಷವಾಗಿ ಆರೋಗ್ಯವಾಗಿ ಐಶ್ವರ್ಯಗಳನ್ನು ಪಡೆಯಲಿ ಎಂಬ ಉದ್ದೇಶದಿಂದ ಈಗ ಲೋಕಕ್ಷೇಮ ಪ್ರಾರ್ಥನೆಯನ್ನು ಮಾಡೋಣ. ಸರ್ವೇ ಭವಂತು ಸುಖಿನಃ सर्वे भवन्तु सुखिनः. ಸರ್ವೇ ಸಂತು ನಿರಾಮಯಾಃ सर्वे सन्तु निरामयाः. ಸರ್ವೇ ಭದ್ರಾಣಿ ಪಶ್ಯಂತು सर्वे भद्राणि पश्यन्तु. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. मा कश्चित् दुःखभाग् भवेत्. ಶ್ರೀಕೃಷ್ಣ ಅಂದರೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಶ್ರೀನಿವಾಸ ದೇವರು. ಆ ಶ್ರೀನಿವಾಸ ದೇವರೇ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಾಗಿ ನಮಗೆ ಗೀತಾ ಉಪದೇಶವನ್ನು ನೀಡಿದ್ದಾರೆಂಬ ಉದ್ದೇಶದಿಂದ ನಮ್ಮ ಎಲ್ಲರ ಪರವಾಗಿ ಶ್ರೀ ಶ್ರೀನಿವಾಸನ ಮಂಗಳಾಶಾಸನವನ್ನು ಹಾಡೋಣ. ಓಂ ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ श्रियकान्ताय कल्याणनिधये ನಿಧಯೇರ್ಥಿನಾಂ निधयेऽर्थिनाम् ಶ್ರೀವೆಂಕಟ ನಿವಾಸಾಯ श्रीवेङ्कटनिवासाय
శ్రీనివాసాయ మంగళం శ్రీనివాసాయ మంగళం శ్రీవేంకట నివాసాయ శ్రీవేంకట నివాసాయ శ్రీనివాసాయ మంగళం శ్రీనివాసాయ మంగళం శ్రీనివాసాయ మంగళం శ్రీనివాసాయ మంగళం సర్వం శ్రీకృష్ణార్పణమస్తు సర్వం శ్రీకృష్ణార్పణమస్తు